ಬಾಯ್ ಬಾಯ್ ಪ್ಯಾಂಗಾಂಗ್ ಲೇಕ್. ತೋರಿಸ್ತೀನಿ ನೋಡಿದ್ರೆ ಎಲ್ಲಿ ತನಕ ಕಾಣಿಸುತ್ತೋ ಬೀಚ್ ಎಂಡಾಗ ತನಕ ರೆಕಾರ್ಡ್ ಮಾಡ್ತೀನಿ. ಇಲ್ಲೇನು ಅಂದರೆ ಇಲ್ಲೆಲ್ಲ ನಿಮಗೆ ಸ್ಟೇಸ್ ಹೋಟೆಲ್ ಥರ ಸಿಗೋಲ್ಲ. ಇದೆಲ್ಲ ಒಂಥರ ಕಾಟೇಜಸ್ಸು ಇಲ್ಲಾಂದ್ರೆ ಈ ಥರ ಬಿಲ್ಡಿಂಗ್ಗಳು ಇರ್ತವೆ ಚಿಕ್ಕ ಚಿಕ್ಕದು, 1 ಫ್ಲೋರ್ದು ರೂಮ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಯು ಕ್ಯಾನ್ ಸಿ ದರ್ ಶೆಡ್ ಥರ ನೋಡಿ, ಇದೆಲ್ಲ ಶೆಡ್ಸ್ ಮಾಡಿದ್ದಾರೆ ಹೊಸದು. ಇದು ಚೆಕ್ ಪೋಸ್ಟ್. ಇದು ದಿಸ್ ಇಸ್ ನಾಟ್ ಅ ಸ್ಟೇ, ದಿಸ್ ಇಸ್ ಅ ಚೆಕ್ ಪೋಸ್ಟ್. ಇದೆಲ್ಲ ಇನ್ನೂ ಆನ್ ಗೋಯಿಂಗ್ ಹೋಗ್ತಾ ಇದೆ ಕೆಲ್ಸಗಳು. ತುಂಬ ಚೆನ್ನಾಗಿದೆ ಗುರು. ತುಂಬ ತುಂಬ ಅಂದರೆ ತುಂಬ ಆಗಿಂದ ತುಂಬ ದೊಡ್ಡ ಲೇಕ್ ಇದು. ಗುರು ಇದೇನು ಗೊತ್ತಾ, ಈ ಪರ್ಟಿಕ್ಯುಲರ್ ಲಡಾಖ್ ರೈಡಲ್ಲಿ ನಾವು ನೋಡಿರೋದನ್ನೇ ನಾವು ನೋಡ್ತಿದ್ದೀವಿ, ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ. ವಾಟ್ ಇನ್ ದ ಸೆನ್ಸ್, ಬೆಟ್ಟ ನಮ್ಮೂರಲ್ಲೂ ನೋಡಿದ್ದೀವಿ, ನದಿ ನೋಡಿದ್ದೀವಿ, ಬೀಚ್ ನೋಡಿದ್ದೀವಿ, ಕೆರೆ ನೋಡಿದ್ದೀವಿ, ಓಕೆ, ಹಿಲ್ ಸ್ಟೇಷನ್ಗಳಲ್ಲೂ ನೋಡಿದ್ದೀವಿ. ಬಟ್ ಅದೊಂಥರ ನಮ್ಮೂರಲ್ಲಿ ನೋಡಿರೋದೆಲ್ಲ ಒಂಥರ KGF 1 ಇದ್ದಂಗೆ, ಚಾಪ್ಟರ್ 1. ಇಲ್ಲೆಲ್ಲ ಚಾಪ್ಟರ್ 2 ಎಲ್ಲ ದೊಡ್ಡದಾಗಿದೆ. ಚಾಪ್ಟರ್ 3 ಇನ್ನು ಏನು ನೋಡ್ಬೋದು ನೆಕ್ಸ್ಟು ಯೋಚನೆ ಮಾಡಬೇಕು. ಈಸ್ ಇಶಾನ್ ಅವರ್ ಮಾರ್ಷಲ್ ಅಂತ ಕರೀತಾರೆ ಇವ್ರನ್ನ. ಯಾರು ಲೀಡ್ ಮಾಡ್ತಾರೋ, ದಿ ಪರ್ಸನ್ ಹೂ ಲೀಡ್ಸ್ ದಿ ರೈಡ್. ಮಾರ್ಷಲ್ ಫುಲ್ ಸ್ಟೆಬಿಲಿಟಿ ಗುರು, ಫುಲ್ ಕಾನ್ಷಿಯಸ್ ಆಗಿ ಓಡಿಸ್ಬೇಕು. ಮುಂದೆ ಒಂದು ಗಾಡಿ ಬಂದರೆ ಹ್ಯಾಂಡ್ ಸಿಗ್ನಲ್ ಮಾಡಬೇಕು, ಹಿಂದೆ ಮಿರರಲ್ಲೆಲ್ಲ ಬರ್ತೀಯಾರ ನೋಡ್ಕೋಬೇಕು, ಪ್ರತಿ ಸ್ಟಾಪಲ್ಲೂ ನಿಲ್ಸಿ ಚೆಕ್ ಮಾಡಬೇಕು, ಹೆಡ್ಕೊಂಡು ತಗೋಬೇಕು. ಇವರೆಲ್ಲ ಏನು ಅಂದರೆ ದೀಸ್ ಗೈಸ್ ಆರ್ ಫ್ರಮ್ ಲಡಾಖ್, ಓಕೆ. ಅವ್ರಿಗೆ ಇನ್ ಆ್ಯಂಡ್ ಔಟ್ ಗೊತ್ತಿದೆ. ಆಮೇಲೆ ಅವ್ರು ಏನು ಹೇಳೋದು ಅಂದರೆ, ದಿ ಲಡಾಖ್ ವಿಚ್ ನಾವಿವಾಗ ಏನು ನೋಡ್ತಾ ಇದ್ದೀವಿ, ವಿಚ್ ವಿ ಆರ್ ಸೀಯಿಂಗ್ ನಾವು, ಅದಕ್ಕಿಂತ 10 ವರ್ಷದ ಮುಂಚೆ ಇಲ್ಲ ಇನ್ನು 5 ವರ್ಷದ ಹಿಂದೆ ನಾವೇನಾದರೂ ಬಂದಿದ್ದರೆ ಅವ್ರು ಎಂಜಾಯ್ ಮಾಡಿರೋ ಅಷ್ಟು ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳೋದು. ಯಾಕಂದರೆ ಇಟ್ ವಾಸ್ ನಾಟ್ ಸೋ ಮಚ್ ಅರ್ಬನೈಸ್ಡ್ ಇನ್ ದ ಸೆನ್ಸ್ ಮಾಡರ್ನೈಸ್ಡ್, ಓಕೆ. ರೋಡ್ಗಳೆಲ್ಲ ಇಷ್ಟೊಂದು ಸ್ಮೂತಾಗಿರಲಿಲ್ಲ, ರೋಡ್ ಕೆಲಸ ಎಲ್ಲ ಇನ್ನೂ ಆಗಿರಲಿಲ್ಲ, ರೈಡ್ಸ್ ಬರೋದು ತುಂಬ ಕಷ್ಟ ಇರ್ತಿತ್ತು. ಆಮೇಲೆ ದಿ ಥಿಂಗ್ ವಾಟ್ ವಿ ಹ್ಯಾವ್ ನಾವು ಪ್ಲ್ಯಾನ್ ಮಾಡಿರೋದು 13 ದಿನದ ಟ್ರಿಪ್ಪು. 13 ದಿನದ ಟ್ರಿಪ್ಪಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಡ್ ಐಟಿನರಿ ವೈಸ್ ಏನೇನಿದೆ ಅದನ್ನೆಲ್ಲ ನಾವು ಕವರ್ ಮಾಡ್ತೀವಿ, ಓಕೆ. ಬಟ್ ಇದೇ ಐಟಿನರಿನ ನೀವು 5 ವರ್ಷ ಇಲ್ಲ 10 ವರ್ಷ ಹಿಂದೆ ಹಿಡ್ಕೊಂಬಂದಿದ್ದರೆ ಟೈಮ್ ಸಾಲ್ತಾ ಇರಲಿಲ್ಲ ನಿಮ್ಗೆ ಇದನ್ನೆಲ್ಲ ನೋಡೋಕ್ಕೆ, ಅಷ್ಟು ಆಫ್ ರೋಡಿಂಗ್ ಇರ್ತಿತ್ತು ಅಂತ ಅವ್ರು ಹೇಳೋದು. ಆ್ಯಂಡ್ ಆಲ್ಸೋ ದಿ ಸ್ಟೇಸ್ ಎಲ್ಲ ಸ್ಟೇ ಇರ್ತಿರ್ಲಿಲ್ಲ, ಉಳ್ಕೊಳ್ಳೋಕ್ಕೆ ಜಾಗ ಹಾಳು ಬಿದ್ದೋಗಲಿ, ನಿಮಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಈ ಥರ ಟ್ರಿಪ್ಪಲ್ಲಿ ಇನ್ನೊಂದು ಈ ಥರ ಟ್ರಿಪ್ಪಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ವಿ ನೀಡ್ ಟು ಗೆಟ್ ಹೈಡ್ರೇಟೆಡ್. ಜಾಸ್ತಿ ಲಿಕ್ವಿಡ್ ಇಂಟೆಕ್ ತೊಗೋಬೇಕು, ಲಿಕ್ವಿಡ್ ಇನ್ ದ ಸೆನ್ಸ್ ನೀರು ತೊಗೋಬೇಕು, ಎಲೆಕ್ಟ್ರೋಲೈಟ್ಸ್ ಹಾಕ್ಕೊಂಡು ಕುಡಿತಾ ಇರಬೇಕು, ಓಕೆ. ಆಮೇಲೆ ಟು ಬಿ ಕಾಷನ್ ಏನು ಅಂದರೆ, ನೀರು ತೊಗೋಬೇಕಾದ್ರೂ ನಾವಿವಾಗ ಪ್ಯಾಂಗಾಂಗಲ್ಲಿದ್ದೀವಿ, ಓಕೆನಾ. ನಾವು ರೂಮಲ್ಲಿದ್ದಾಗಲೂ ಬಿಸಿ ನೀರು ಮಾಡಿಸ್ಕೊಂಡು ಕುಡಿದ್ವಿ, ಓಕೆ. ಏನೋ ಒಂದು ನಮಗಿರೋ ಬುದ್ಧಿವಂತಿಕೆಯಲ್ಲಿ ಬಿಸಿ ನೀರು ಕುಡಿದ್ರೆ ಒಂದು ಸ್ವಲ್ಪ ಪರವಾಗಿರಲ್ಲಪ್ಪ, ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಥರ. ನಾವೇನಾದರೂ ಇವ್ರು ಡೈರೆಕ್ಟಾಗಿ ಯೂಸ್ ಮಾಡೋ ನೀರನ್ನೇನಾದರೂ ಕುಡಿದ್ಬಿಟ್ರೆ ಘಟ ಅಂತ ಇವತ್ತು ಸಂಜೆ ಇಲ್ಲ ನಾಳೆ ಒಳಗಡೆ ನಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್. ಹುಷಾರು ತಪ್ಪೋದಾಗಲಿ, ಕೆಮ್ಮು, ಜ್ವರ, ನೆಗಡಿ ಎಲ್ಲ. ಯಾಕಂದರೆ ಇಲ್ಲಿರೋ ನೀರು ಇವರು ಮನೇಲಿಟ್ಟಿದ್ರೂ ನಮ್ಮ ಫ್ರಿಡ್ಜಲ್ಲಿ ಇಟ್ಟಿರೋ ನೀರಿಗಿಂತ ತಣ್ಣಗಿರುತ್ತೆ ಒಂದು, ಓಕೆನಾ. ಆಮೇಲೆ ಇಲ್ಲಿರೋ ಜನ ಈ ನೀರಿಗೆ ಅಡ್ಜಸ್ಟ್ ಆಗಿರ್ತಾರೆ.
ಇವಾಗ ನಾವು ಹೆಂಗೆ ಕಾವೇರಿ ವಾಟರ್ನ ಬೆಂಗಳೂರಲ್ಲಿ ಯೂಸ್ ಮಾಡಿ ಒಂದು 2-3 ದಿನ ಎಲ್ಲ ಟ್ರಿಪ್ ಹೋದಾಗ ಆಚೆ ಹೋದಾಗ ನೀರು ಕುಡಿದ್ರೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ. ಆ ಥರ ಇಲ್ಲಾದರೆ 1 ದಿನ 2 ದಿನ ಟ್ರಿಪ್ಪಲ್ಲ, 13 ದಿನ ಹೆಂಗೆ ನೀರು ಮೇಂಟೈನ್ ಮಾಡೋದು, ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಕೊಂಡು. ಸಾಕಾಗಿ ಹೋಗುತ್ತೆ ಗುರು. ಚಳಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನಮ್ಮ ಬ್ಯಾಚಲ್ಲಿ ನಮ್ಮ ಫ್ರೆಂಡ್ಗೆ ಮೂಗೆಲ್ಲ ಬ್ಲಾಕ್ ಆಗಿ, ಇನ್ನೊಬ್ಬಂಗೆ AMS ಆಗಿ 3 ಗಂಟೆ ರಾತ್ರಿಯಲ್ಲಿ ಡಾಕ್ಟ್ರಿಗೆ ತೋರ್ಸೋಕೆ ಕರ್ಕೊಂಡೋಗಿದ್ರು. ಡಾಕ್ಟ್ರು ಅಂದರು ನಿಮಗೇನು ಇಲ್ಲಿ ಊರಲ್ಲಿ ಯಾವ ಡಾಕ್ಟ್ರು ಇರ್ತಾರೋ ಗೌರ್ಮೆಂಟಿಂದ ಅಲರ್ಟ್ ಆಗಿರೋರು ಅವ್ರನ್ನೋಗಿ ನೋಡಬೇಕು. ಫಾರ್ ದಿಸ್ ಪರ್ಪಸ್ ಅಂತಲೇ ಇಲ್ಲಿ ಇಟ್ಟಿದ್ದಾರೆ. ಎಷ್ಟೊತ್ತಾದ್ರೂ ಅವ್ರು ಅಟೆಂಡ್ ಮಾಡೋ ಥರ. ಪಾಪ ಅವ್ರು ಅಟೆಂಡ್ ಮಾಡಿದ್ರು. ಈಸ್ ಫೈನ್ ನಾವು. ಬಟ್ ಏನು ಅಂದರೆ ಭಾರಿ ಹುಷಾರಾಗಿರ್ಬೇಕು ಈ ಥರ ಟ್ರಿಪ್ಪಲ್ಲಿ. ಎವ್ರಿಥಿಂಗ್ ಈಸ್ ಫೈನ್. ನೋಡೋದು, ಮಜಾ ಮಾಡೋದು ಎಲ್ಲ ಸಖತ್ತಾಗಿರುತ್ತೆ. ನೋಡ್ಗುರು, ಅಲ್ಲಿ ನೋಡ್ಗುರು ನೀರು ಕಲರು ನಿಮ್ಗೆ ಕಾಣಿಸ್ತಿದೆಯಾ ಇಲ್ವೋ, ಒಂದೊಂದು ಕಡೆನೂ ಒಂದೊಂದು ಥರ ಕಲರು. ಒಂದು ಕಡೆ ಲೈಟ್ ಬ್ಲೂ, ಇನ್ನೊಂದು ಕಡೆ ಡಾರ್ಕ್ ಬ್ಲೂ, ಇನ್ನೊಂದು ಕಡೆ ನೇವಿ ಬ್ಲೂ, ಇನ್ನೊಂದು ಕಡೆ ಸ್ಕೈ ಬ್ಲೂ, ಎಲ್ಲ ಥರ ಬ್ಲೂಗಳು ನೋಡ್ಬಿಟ್ಟಿದ್ದೀವಿ. ವೈಲೆಟ್ ಬ್ಲೂ. ಈ ಥರ ಕಾಣಿಸ್ತಾ ಇದೆ. ಎಷ್ಟು ದೊಡ್ಡದಿರ್ಬೋದು ನೋಡ್ರು ಲೇಕು, ಎಷ್ಟು ದೊಡ್ಡದಿದೆ, ಹೋಗ್ತಾ ಇದೆ. ಆಮೇಲೆ ಇನ್ನೊಂದೇನು ಅಂದರೆ, ಹೂಎವರ್ ಇಸ್ ಪ್ಲ್ಯಾನಿಂಗ್ ಟು ವಿಸಿಟ್ ಲದಾಖ್, ಒಂದೇನು ಅಂದರೆ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಓಕೆ, ನೀವು ಫಿಸಿಕಲಾಗಿ ಏನು ಆ್ಯಕ್ಟಿವಿಟಿ ಮಾಡದೇ ಇರೋ, ಜಿಮ್ಗೆ ಹೋಗು, ಬಿಡು, ವಾಕ್ ಮಾಡು, ಇದೆಲ್ಲ ಸೆಕೆಂಡ್ರಿ. ಫಸ್ಟು ಮೆಂಟಲಿ ಸ್ಟ್ರಾಂಗ್ ಇರಲೇಬೇಕು. ಯಾಕೆ ಗೊತ್ತಾ, ಒಬ್ಬಂಗೆ ಜ್ವರ ಬಂದು ಇಲ್ಲಾಂದ್ರೆ ಅವ್ನು ತಲೆ ಸುತ್ತ ಬಿದ್ದಿರೋದು ನೋಡೇ ನಮಗೆಲ್ಲ ಡೋಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗಿರೋ ಕತೆ ನಮ್ಮದು ಅಂತ. ಯಾಕಂದರೆ ಗೊತ್ತಿಲ್ವಲ್ಲ ನೆಕ್ಸ್ಟ್ ಹೋಗೋ ಜಾಗ ಹೆಂಗಿರುತ್ತೆ, ಎಷ್ಟು ಆಲ್ಟಿಟ್ಯೂಡ್ ಹೈಟಲ್ಲಿ ಇರ್ತೀವಿ ನಾವು ಅಂತೆಲ್ಲ, ಆ ರೀಸನ್ಗೆ. ಸೊ ವಾಟ್ ಐ ರೆಕಮೆಂಡ್ ಇಸ್, ಫಸ್ಟು ಪ್ರಿಪೇರ್ ಆಗಿ ಮೈಂಡು. ಏನಿಲ್ಲ ಗುರು, ಹೋಗೋದು, ನೋಡೋದು, ಮಜಾ ಮಾಡೋದು, ಬರೋದು. ಅಲ್ಲಿ ಏನೇ ಇದ್ರೂ ಅದಕ್ಕೆ ಅಡ್ಯಾಪ್ಟ್ ಆಗೋಕ್ಕೆ ಬೇಕಾಗಿರೋ ಎಲ್ಲ ಪ್ರಿಕಾಷನ್ಸ್ನು ತೊಗೋಬೇಕು. ಗುರು ದುಡ್ಡು ಖರ್ಚಾಗುತ್ತೆ ಅಂತ ಯಾಮಾರಬಾರ್ದು. ಓಕೆ, ಒಂದು ಆಕ್ಸಿಜನ್ ಸಿಲಿಂಡರ್ ಇಟ್ಕೋಬೇಕು ನಮ್ಮ ಹತ್ರ. ಓಕೆನಾ. ಆಮೇಲೆ ಡಯೋಮ್ಯಾಕ್ಸ್ ಅಂತನೋ ಏನೋ ಒಂದು ಟ್ಯಾಬ್ಲೆಟ್ ಬರುತ್ತೆ, ಡಯೋಮ್ಯಾಕ್ಸ್ ಅಂತ. ಇಫ್ ಐ ಆಮ್ ಸ್ಪೆಲ್ಲಿಂಗ್ ರಾಂಗ್, ಗೊತ್ತಿರೋರು ಸ್ವಲ್ಪ ನೋಡಿ. ದಿ ರೀಸನ್ ವೈ ವಿ ಆರ್ ಟೇಕಿಂಗ್ ದ ಟ್ಯಾಬ್ಲೆಟ್ ಅಂದರೆ ಟು ಮೇಕ್ ದಿ ಬ್ಲಡ್ ತಿಕ್ಕಾಗ್ಬಿಡುತ್ತೆ ಈ ಕೋಲ್ಡ್ಗೆ, ಆಲ್ಟಿಟ್ಯೂಡ್ ಲೆವೆಲ್ಗೆ ಹೋದಾಗ. ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂತ ನಮಗೆ ಇವ್ರು ರೆಕಮೆಂಡ್ ಮಾಡಿದ್ದೇನು ಅಂದರೆ, ನಮ್ಮ ಮಾರ್ಷಲ್ ಎಲ್ಲ ಫುಲ್ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ. ನಿಮ್ಗೇನಾದ್ರು ಅದರ ಫೀಲ್ ಆಗ್ತಿದೆ ಅಂತ ಅನಿಸಿದ್ರೆ, ಅಂದರೆ ಆ ಸಿಮ್ಟಮ್ಸ್ ನಿಮಗೆ ತುಂಬ ಕೋಲ್ಡ್ ಆಗೋದಾಗಲಿ, ಇಲ್ಲ ತುಂಬ ಕೋಲ್ಡ್ ಜೊತೆಗೆ ನಿಮಗೆ ಸ್ವಲ್ಪ ಚೆಸ್ಟ್ ಪೇಯ್ನ್ ಬರೋ ಥರ ಆಗಲಿ, ಈ ಥರ ಏನಾದರೂ ಬರ್ತಿದೆ ಅಂದರೆ, ಯು ಟೇಕ್ ಹಾಫ್ ಆಫ್ ದ ಟ್ಯಾಬ್ಲೆಟ್, ಅರ್ಧ ತೊಗೊಳ್ಳಿ ಆ ಟ್ಯಾಬ್ಲೆಟ್ನ, ಸೊ ದಟ್ ಇಟ್ ಈಸ್ ಜಸ್ಟ್ ಟು ಮೇಕ್ ಎ ಬ್ಲಡ್ ಥಿನ್. ಓಕೆನಾ. ಆ ರೀಸನ್ಗೋಸ್ಕರ ಆ ಥರ ಟ್ಯಾಬ್ಲೆಟ್ಗಳು ತೊಗೊಂಡು ಇಟ್ಕೊಳ್ಳಿ. ಇಲ್ಲ ನಿಮ್ಗೇನಾದರೂ ಪ್ರೀವಿಯಸ್ ಹಿಸ್ಟ್ರಿ ಇದ್ದರೆ ಆ ಟ್ಯಾಬ್ಲೆಟ್ಗಳು ತೊಗೊಳೋದು ಇಟ್ಕೊಳ್ಳಿ. ಆಮೇಲೆ ಮೆಜಾರಿಟಿ ಆಫ್ ದೆಮ್ ಐ ಥಿಂಕ್ ಇವಾಗ ನಮ್ಮ ಏಜವರೆಲ್ಲ ಮಿನಾಕ್ಸಿಡಿಲ್ ಯೂಸ್ ಮಾಡ್ತೀವಿ ನಾವು. ಓಕೆನಾ. ಐ ಥಿಂಕ್ ಬೆಟರ್ ಟು ಅವಾಯ್ಡ್ ದೋಸ್ ಥಿಂಗ್ಸ್ ಹಿಯರ್ ವೆನ್ ಎವರ್ ಯು ವಿಸಿಟ್ ದೀಸ್ ಕೈಂಡ್ ಆಫ್ ಅ ಪ್ಲೇಸಸ್. ಓಕೆನಾ. ಇಲ್ಲಿ ಹೆಂಗಿರುತ್ತೆ ಅಂದರೆ ಗುರು, ಹೆಲ್ಮೆಟ್ ಹಾಕ್ಕೊಂಡು ನಾವು ಈ ಬಲ್ಕ್ಲವೆಲ್ಲ ಹಾಕ್ಕೊಂಡು ಓಡಿಸ್ತಿರ್ತೀವ, ಫುಲ್ಲು ಒಳ್ಳೆ ಆ್ಯಂಟಿನ ನಿಂತ್ಕೊಂಡಿರ್ತವೆ ಕೂದಲುಗಳು ಒಂದು. ಅದಾದಮೇಲೆ ಇಲ್ಲಿ ನಾವು 2 ದಿನದಿಂದ ಸ್ನಾನ ಮಾಡಿಲ್ಲ, ಗಲೀಜಾಗಿ ಓಡಾಡ್ತಿದ್ದೀವಿ. ಬಟ್ ಗಲೀಜಾಗಿ ಓಡಾಡೋಕ್ಕೆ ನಾವು ಬೇವತೇ ಇಲ್ಲ. ಈ ಚಳಿಯಲ್ಲಿ ಎಲ್ಲಿ ಬೇವರಕ್ಕೆ ಹೋಗೋಣ, ಆಗಿಲ್ಲ. ಇಲ್ಲಿ ಸ್ನಾನ ಮಾಡಿದ್ರೆ, ಇನ್ ಕೇಸ್ ನಾವು ನೆನ್ನೆ ನಾವು ನೂಬ್ರಾ ವ್ಯಾಲಿಯಲ್ಲಿ ಇದ್ದಾಗ ಸ್ನಾನ ಮಾಡಿದ್ದಿದ್ರೆ, ಇಲ್ಲಾಂದ್ರೆ ಇಲ್ಲಿ ಮಾಡಿದ್ದಿದ್ರೆ ಪಕ್ಕ ಹೊಡ್ಸ್ಕೊತಿದ್ವಿ ಗುರು. ಇಲ್ಲಿ ರೆಸ್ಟ್ ರೂಮ್ ಯೂಸ್ ಮಾಡಿದಾಗ ನೀರು ಮುಟ್ಟೋಕ್ಕಾಗಲ್ಲ ಗುರು. ಕೈಯೆಲ್ಲ ಹೆಂಗೆ ಕೊರಿಯುತ್ತೆ ಅಂದರೆ ಎಲ್ಲ ಬೆಂಡೆ ಮಾಡೋಕ್ಕಾಗಲ್ಲ, ಬೇಳುಗಳು ಈ ಶೆಡ್ಕೊಂಬಿಡುತ್ತೆ ಅಂತಾರಲ್ಲ, ಹಂಗಾಗಿರುತ್ತೆ. ಅಯ್ಯೋ ಯಾಕೆ ಕೇಳ್ತೀರಾ. ನಾವು ಕುಡಿಯೋ ನೀರನ್ನ ಬಿಸಿ ಮಾಡಿಸ್ಕೊಂಡು
ಅದರಲ್ಲಿ ಹಲ್ಲುಜ್ದು ಅದರಲ್ಲೇ ಮುಖ ತೊಳೆದು ಟವಲಲ್ಲಿ ಸ್ವಲ್ಪ ಎಲ್ಲ ಟವಲ್ನೆಲ್ಲ ಒದೆ ಮಾಡ್ಕೊಂಡು ಬಿಸಿ ನೀರಲ್ಲಿ ಸುಮ್ಮನೆ ಬಾಡಿನ ಒರೆಸ್ಕೊಂಡಿದ್ದಾಯಿತು. ಮೈ ಒರೆಸ್ಕೊಂಡು ಶಿಸ್ತಾಗಿ ಗೇರಪ್ಪಾಗಿ ಓಡ್ತಾ ಇದ್ದೀವಿ. ಒಂದೊಂದ್ಸರಿ ಅನಿಸುತ್ತೆ ಸುಮ್ಮನೇಲಿದ್ರಾಗಿರೋದು ಅಂತ. ಅದನ್ನೆಲ್ಲ ಮರೆಸ್ಬೇಕು ಅಂದರೆ ಈ ವ್ಯೂಗಳು ಮರೆಸುತ್ತೆ ಅವನ್ನೆಲ್ಲ. ಕ್ರೇಜಿ ಮುಗಿತಾ ಬೇಕೋ ಇಲ್ಲ, ಯಾವುದೋ ಮನೆಗಳಿದ್ದಾವೆ ಇಲ್ಲಿ ಸ್ವಲ್ಪ, ಇವೆಲ್ಲ ಸ್ಟೇಗಳೇ. ಸೊ ನನ್ನ ಫ್ರೆಂಡ್ಗೆ ಹುಷಾರಿಲ್ಲದೆ ಇರೋದ್ರಿಂದ ಅವ್ನಿಗೆ ನಾ ಪಿಲಿಯನ್ ರೇಟ್ ಹಾಕ್ಬಿಟ್ಟು ಬೇರೆ ಬೈಕಿಗೆ ನಾನು ಇವತ್ತು ಸೋಲೋ ಮಾಡ್ತಾಯಿದ್ದೀನಿ. ಸೊ ಕರುಸೆಲ್ಲ ಸ್ವಲ್ಪ ಈಸಿಯಾಗಿ ಟೈ 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 ಅಂತ ಹೊಡಿಬೋದು. ಇವನು ಹಿಂದೆ ಹೋದರೆ ಗುರು, ಮಾರ್ಷಲ್ ಹಿಂದೆ ಹೋದರೆ ಇವನಿಗೆ ಎಲ್ಲೆಲ್ಲಿ ಒಂದು ಹಳ್ಳ ದಿಣ್ಣೆ ಒಂದು ಜಲ್ಲಿ ಕಲ್ಲು ಎಲ್ಲಿ ಬರುತ್ತೆ ಎಲ್ಲ ಗೊತ್ತಿರುತ್ತೆ ಇವ್ರಿಗೆ. ಇವ್ರು ಇಲ್ಲಿಯವರೇ ಪಿನ್ ಟು ಪಿನ್ ಗೊತ್ತಿರುತ್ತೆ ರೂಟ್ ಮ್ಯಾಪು. ಅವನ್ನ ಫಾಲೋ ಮಾಡಿದ್ರೆ ಸಾಕು. ಇನ್ನೂ ಸ್ವಲ್ಪ ಅಡ್ವೆಂಚರಸ್ ಆಗಿರಲಿ ನೋಡೋಣ ಅಂದ್ಕೊಂಡಿದ್ರೆ ಅವ್ನು 10 ನಿಮಿಷ ಮುಂದಕ್ಕೆ ಬಿಟ್ಬಿಟ್ಟು ಆಮೇಲೆ ಹೊಡಿಬೇಕು ನಾವು. ಅವನಿಗೆ ನನ್ನ ಹೆಲ್ಮೆಟ್ ಮೇಲೆ ಭಾರಿ ಕಣ್ಣಿದೆ, ನೋಡೋಣ ಏನು ಮಾಡ್ತಾನೆ ಕೊನೆ ದಿನ ಅಂತ. ಬೇಕು ನನಗೆ ಕೊನೆ ದಿನ ಅಂತ ಹೇಳೋನೆ. ನಾನೇ ಹೋಗೋದು ಯಾವಾಗಲೂ ಒಂದು ಟ್ರಿಪ್ಪು ಇರಲಿ ಚೆನ್ನಾಗಿರೋದು ಅಂದ್ಬಿಟ್ಟು ತಗೊಂಡಿದ್ದೀನಿ. ಪುಣ್ಯಕ್ಕೆ ಅವನಿಗೆ ಆ ಸೈಜ್ ಐತೆ. ಸೈಜ್ ಆಗಲ್ಲ ಅಂದರೆ ಬಿಟ್ಬಿಟ್ರೆ ಅವನು ಬಿಡ್ತಾಯಿಲ್ಲ. ಅವನು ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಮನ್ಸು ಬರೋದಾಗರು, ಹಂಗೆ ಕೇಳ್ತಾನೆ ಅವನು. ಅವ್ನ ಮುಖ ನೋಡಿದ್ರೆ ಹಂಗೈತೆ. ಅವ್ನು ಕೇಳಿದ್ರೆ ಆ್ಯಕ್ಚುಲಿ ಕೆಲವು ಮಕ್ಳುಗಳು ಏನಾದರೂ ಪಾಪ ಹಠ ಮಾಡಿ ಅದು ಬೇಕು ಇದು ಬೇಕು ಅಂದರೆ ಕೊನೆಗೆ ನಾವು ಕೊಡಿಸ್ಬಿಡೋಣ ವರಪ್ಪ ಏನು ಇಷ್ಟೊಂದು ಕೇಳ್ತವ್ರೆ ಅನ್ನಲ್ವ, ಆ ರೇಂಜ್ ಫೀಲ್ ಆಗುತ್ತೆ ಅವ್ನು ಕೇಳಿದ್ರೆ. ಒಳ್ಳೆ ಮನುಷ್ಯ. ಇಷ್ಟು ಗುರು ಎಲ್ಲಿದ್ದೆ? ಐಟಿನರಿ ಪ್ಲ್ಯಾನ್ ಮಾಡಿದ್ಮೇಲೆ ನೀವು ಇದನ್ನೆಲ್ಲ ತಗೊಳ್ಳೋದು ಬರೀಬೇಕು. ಏನೋ ಆ ಮಾತ್ರೆಗಳು ಅದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಗುರು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯರ್ ರೈಡಿಂಗ್ ಗೇರ್. ರೈಡಿಂಗ್ ಗೇರಲ್ಲಿ ಹೆಲ್ಮೆಟ್ ಗುರು. ಹೆಲ್ಮೆಟ್ಟು ನಾನು ತೊಗೊಂಡಿರೋದು ಪಯನೀರ್, ಎಲ್ಲೆಷ್ಟು ಪಯನೀರ್ ತೊಗೊಂಡಿದ್ದೀನಿ. ನನಗೆ ಒಂದು 9.8 ಏನೋ ಆಯ್ತಿದ್ದು, ಬಿಟ್ ಕಾಸ್ಟ್ಲಿ. ನಾನು ತೊಗೊಂಡ್ರೆ ಹೆಲ್ಮೆಟ್ಗಳಲ್ಲಿ ಇದೇ ಕಾಸ್ಟ್ಲಿ. ನನ್ನ ಹತ್ರ ಪ್ರೀವಿಯಸ್ಸೂ ಎಲ್ಲೆಷ್ಟೇ ಇತ್ತು, ಬಟ್ ಅದು ಕಾರಣಾಂತರಗಳಿಂದ ಅದನ್ನು ಯೂಸ್ ಮಾಡಿದೆ. ಬೂಸ್ಟ್ ಬಂದು ಅದೇನೇನೋ ಆಯ್ತು ಅದ್ರದ್ದು ಕತೆ. ಈ ಹೆಲ್ಮೆಟ್ ತೊಗೊಂಡೆ. ಈ ಹೆಲ್ಮೆಟ್ನ ಇಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ರೀಸನ್ ಏನು ಅಂದರೆ, ಇವಾಗ ನಾವು ರೂಮಲ್ಲಿರೋದಕ್ಕಿಂತ ಈ ಹೆಲ್ಮೆಟ್ ಒಳಗಡೆ ಇರೋದೇ ಜಾಸ್ತಿ ಈ ಟ್ರಿಪ್ಪಲ್ಲಿ. ಆಲ್ ದಿ 13 days ಟ್ರಿಪ್, ಮೆಜಾರಿಟಿ ಆಫ್ ದಿ ಟೈಮಿಂಗ್ಸ್ ಆರ್ ಮೆಜಾರಿಟಿ ಆಫ್ ದಿ ಡೇ ಐ ವಿಲ್ ಬಿ ವೇರಿಂಗ್ ದಿಸ್ ಹೆಲ್ಮೆಟ್. ಒಂದು, ವೆಲ್ ಟೇಕಿಂಗ್ ದಿ ಹೆಲ್ಮೆಟ್ ತುಂಬ ಭಾರ ಆಗೋದು ತೊಗೊಬೇಡಿ. ಭಾರ ಆಗೋದು ತೊಗೊಬೇಡಿ ಅಂದರೆ ಯಾವ ಥರ, ಹೆಂಗೆ ಅದನ್ನು ನೋಡೋದು? ಇವಾಗ ಕೆಲವು ಬ್ರ್ಯಾಂಡ್ಸ್ ಇರ್ತವೆ ಗುರು. ಇವಾಗೇನು ಸುಮಾರು ಬ್ರ್ಯಾಂಡ್ಸ್ ಇದ್ದಾವೆ, ಇಂಡಿಯನ್ ಬ್ರ್ಯಾಂಡ್ಸಿಂದ ಹಿಡಿದು ಎಲ್ಲ ಫಾರಿನ್ ಬ್ರ್ಯಾಂಡ್ಸ್ ತನಕ. ಓಕೆ, ಒಂದೊಂದು ಬ್ರ್ಯಾಂಡು ಇವಾಗ ಕೆಲವು 1.5 kg ಇರುತ್ತೆ ಅಂದ್ಕೊಳ್ಳೋಣ ಒಂದು ಹೆಲ್ಮೆಟ್ಟು. ದಟ್ ಡಸ್ ಆ್ಯಂಡ್ ಇನ್ನೊಂದು ಹೆಲ್ಮೆಟ್ಟು 1 kg ಇರುತ್ತೆ ಅಂತ. ದಟ್ ಡಸಂಟ್ ಮೀನ್ ವೆಯ್ಟ್ ಕಮ್ಮಿ ಇರೋ ಹೆಲ್ಮೆಟ್ನ ನಾವು ಹಾಕೋಬೇಕು ಅಂತ. ಇಲ್ಲಿ ಪ್ರಪೋರ್ಷನ್ನು ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೀವು ಹಾಕೊಂಡಿದ್ದಾಗ ಹೆಲ್ಮೆಟ್ನ. ಐ ಡೋಂಟ್ ನೋ ವಾಟ್ ಡೈನಮಿಕ್ಸ್ ಅವ್ರ ಮೆಕ್ಯಾನಿಸಮ್ ಅವರು ಅದನ್ನೆಲ್ಲ ಮಾಡ್ತಾರೆ ಹೆಲ್ಮೆಟ್ಗಳ್ನ. ಬಟ್ ನೀವು ಅದನ್ನು ವೇರ್ ಮಾಡಿ ಒಂದು ಅಟ್ಲೀಸ್ಟ್ ಶಾಪಲ್ಲಿ ಅವ್ರೇನು ಬೈಕೊಂತಾರೆ, ಒಂದು 15-20 ನಿಮಿಷ ಬೇರೆ ಹೆಲ್ಮೆಟ್ಗಳು ನೋಡಿ, ಇಲ್ಲ ಬೇರೆ ಆಕ್ಸೆಸರೀಸ್ ನೋಡ್ತಾ ಇರಿ. ಈ ಹೆಲ್ಮೆಟ್ನ ಹಾಕೊಂಡು ಇಷ್ಟು ಮಾಡಿ, ನಾನು ಅದನ್ನೇ ಮಾಡಿದ್ದು. ನಿಮಗೆ ನೆಕ್ ಪೇನ್ ಬರಬಾರ್ದು ಗುರು, ನೆಕ್ ಪೇನ್ ಬರಬಾರ್ದು. ಆಮೇಲೆ ನಿಮಗೆ ಬ್ರೀತಬಲ್, ಇವಾಗ ಉಸಿರಾಡೋಕ್ಕೆ ಸ್ವಲ್ಪ ಆರಾಮಿದೆಯಾ ನೋಡಬೇಕು. ನಾನಿವಾಗ ನನ್ನ ಸೈಜ್ಗಿಂತ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ಯಾಕೆ ಗೊತ್ತಾ? ಹೊಸ ಹೆಲ್ಮೆಟ್ಟು ಕುಷನಿಂಗು ಸ್ವಲ್ಪ ಸ್ಟಿಫ್ ಇರುತ್ತೆ, ಗಟ್ಟಿ ಪಫಿ ಆಗಿರುತ್ತೆ. ಸ್ವಲ್ಪ ಚೀಕ್ಸ್ನೆಲ್ಲ ಫುಲ್ಲು ಪ್ರೆಸ್ ಮಾಡಿಬಿಡುತ್ತೆ, ಉಸಿರಾಡೋಕ್ಕೆ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ನಾನು ಅದಕ್ಕೇನು ಮಾಡಿದೆ, ಬುದ್ಧಿವಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಸೈಜ್ನ ತೊಗೊಂಡೆ. ಅಲ್ಲಿ ನೋಡು ಅಂತವನೇ, ನೋಡೋಣ. ಸಾಕಾಗಿದೆ ಗುರು, ಕ್ರೇಜಿ. ನೋಡಿ ಗುರು, ಅವ್ನು ಗೊತ್ತಿದೆ ಎಲ್ಲೆಲ್ಲೇನೆ ನೋಡ್ಬೇಕೇನೇನು ತೋರಿಸ್ಬೇಕು ಹುಡುಗರಿಗೆ ಅಂತ, ತೋರಿಸ್ತಾನೆ. ಓಕೆನಾ? ಪಫಿ ಇರುತ್ತೆ. ನೀವು ಈ ಪರ್ಟಿಕ್ಯುಲರ್
ಹೆಲ್ಮೆಟ್ ಏನಾದರೂ ನೀವು ಯೂಸ್ ಮಾಡಿದ್ರೆ, ಇವಾಗ ಟ್ರಿಪ್ಗೆ ಅಂತಲೇ ತೊಗೊಂಡು ಬಂದರೆ ಅದು ಏನಂತಾರೆ ಅದಕ್ಕೆ ಲೂಸ್ ಆಗೋಲ್ಲ. ಯಾವುದೇ ಹೆಲ್ಮೆಟ್ ತೊಗೊಂಡ್ರು ನೀವು 1 ವಾರ 1-2 ವಾರ ತೊಗೊಂಡ್ಮೇಲೆ ನೀವು ತೊಗೊಂಡಿದ್ದ ದಿನ ಹಾಕ್ಕೊಂಡಿದ್ದಕ್ಕಿಂತ ಸ್ವಲ್ಪ ಲೂಸ್ ಆಗುತ್ತೆ, ಆ ಕುಷನಿಂಗೆಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಅಲ್ವಾ. ಬಟ್ ನಾವು ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇರೋದೇ ಹೊಸ ಹೆಲ್ಮೆಟಲ್ಲಿ ಅಂದಾಗ ಸ್ವಲ್ಪ ಲೂಸ್ ಇರೋ ತೊಗೊಂಡ್ರೆ ಬೆಟರು. ಯಾಕಂದರೆ ನಾವು ಬಲಕ್ಲವ ಹಾಕ್ತೀವಿ, ಗಾಗಲ್ಸ್ ಹಾಕ್ತೀವಿ, ಎಲ್ಲದಕ್ಕೂ ಫಿಟ್ ಆಗೋ ಥರ ಸೈಜಲ್ಲಿರಬೇಕು ಇದು, ಅದೊಂದು ನೋಡ್ಕೋಬೇಕು. ಆಮೇಲೆ ಜಾಕೆಟ್ಸು ಯು ಕ್ಯಾನ್ ರೆಂಟ್ ಇಟ್ ಔಟ್ ಆರ್ ಯು ಕ್ಯಾನ್ ಬೈ ಇಟ್. ನಾನು ನನ್ನ ಪ್ರೀವಿಯಸ್ ರೈಡ್ಗೋಸ್ಕರ ಲಾಸ್ಟ್ ಇಯರ್ ಮಾನ್ಸೂನ್ ರೈಡಲ್ಲಿ ತೊಗೊಂಡಿದ್ದು. ಬೇಕು ನನಗೆ ಸ್ವಲ್ಪ OCD ಇದೆ, ಬೇರೆಯವ್ರು ಯೂಸ್ ಮಾಡಿರೋದನ್ನು ಹೆಂಗಪ್ಪ ಇರೋದು ಏನೋ ಕ್ಲೀನ್ ಮಾಡಿರ್ತಾರೋ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ ಹೊಸ ಗೇರ್ಸ್ನೇ ತೊಗೊಂಡೆ, ಸ್ಕಾಲಾದು. ಇಟ್ಸ್ ಅ ಡೀಸೆಂಟ್ ಒನ್. ಆಮೇಲೆ ಇಫ್ ಯು ಆರ್ ಬೈಯಿಂಗ್ ಅ ನ್ಯೂ ಒನ್, ಮೇಕ್ ಶ್ಯೂರ್ ಯು ಹ್ಯಾವ್ ಫುಲ್ ಪ್ರೊಟೆಕ್ಷನ್. ಲೆವೆಲ್ 2 ಇರಲೇಬೇಕು ಗುರು, ಲೆವೆಲ್ 2 ಪ್ರೊಟೆಕ್ಷನ್ ಇರಬೇಕು. ಲೆವೆಲ್ 2 ಪ್ರೊಟೆಕ್ಷನ್ ಏನು ಅಂದರೆ ಎದೆ ಹತ್ರ ಆಮೇಲೆ ಬೆನ್ನಲ್ಲಿ ಎಲ್ಲ ನಿಮಗೆ ಗಾರ್ಡ್ಸ್ ಇರ್ತವೆ. ಗಾರ್ಡ್ಸ್ ಇನ್ ದ ಸೆನ್ಸ್ ಅದು ಯಾವುದೋ ಮೆಟೀರಿಯಲಿಂದ ಮಾಡಿರ್ತಾರೆ, ನಿಮಗೆ ಗಾಳಿ ಹೊಡಿಯಲ್ಲ, ಇಲ್ಲ ಬಿದ್ದಾಗಲೂ ಇಲ್ಲಾಂದರೆ ಸ್ವಲ್ಪ ಆ ಕಡೆ ಆದಾಗಲೂ ನಿಮಗೆ ಏಟಾಗಲ್ಲ. ಓಕೆ, ನೀವು ಬೀಳಲ್ಲ, ಅದು ನಮಗೆ ಗೊತ್ತು, ಬಟ್ ಇದಿದ್ದಷ್ಟು ಒಳ್ಳೆಯದು. ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಪ್ರೊಟೆಕ್ಟ್ ಫ್ರಮ್ ದಿಸ್ ವಿಂಡ್. ಆಮೇಲೆ ನಾವು ಎಷ್ಟೇ ಟೈಟಾಗಿರೋ ಜಾಕೆಟ್ ಹಾಕ್ಕೊಂಡ್ರು ರೈಡ್ ಮಾಡ್ತಾ ನಿಮಗೆ ಅದು ಫಿಟ್ ಆಗುತ್ತೆ, ಓಕೆನಾ. ಆಮೇಲೆ ಅವೆಲ್ಲ ಮೆಶ್ ಇರೋದ್ರಿಂದ ಮೆಟೀರಿಯಲ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಪ್ರೀಮಿಯಮ್ ಮೆಟೀರಿಯಲ್ ಇಲ್ಲ ಪ್ರೀಮಿಯಮ್ ಬ್ರ್ಯಾಂಡ್ಸ್ಗೆ ಹೋದರೆ ನೀವು ಯು ಕ್ಯಾನ್ ಫೀಲ್ ಗಾಡಿ ಓಡಿಸ್ಬೇಕಾದ್ರೂ ನಿಮಗೆ ಗಾಳಿ ಎಲ್ಲ ಶೆಕೆ ಅನಿಸಲ್ಲ, ಗಾಳಿ ಎಲ್ಲ ಇಟ್ ವಿಲ್ ಪೆನಿಟ್ರೇಟ್ ಥ್ರೂ ಇಟ್. ಅದೊಂದು ಓಕೆನಾ, ಜಾಕೆಟ್ ಆಯಿತು. ಆಮೇಲೆ ನೀ ಗಾರ್ಡ್ಸ್ ಯು ಕ್ಯಾನ್ ರೆಂಟ್ ಇಟ್ ಔಟ್. ಇಟ್ ವಿಲ್ ಬಿ ನಾಟ್ ದ್ಯಾಟ್ ಮ್ಯಾಚ್ ಎಕ್ಸ್ಪೆನ್ಸಿವ್. ನೀವು ಫ್ರೀಕ್ವೆಂಟಾಗಿ ಹೋಗ್ತಾ ಇರ್ತೀವಿ ರೈಡು ಇಲ್ಲ ಅಂದ್ರೂ ತೊಗೊಂಡು ಇಟ್ಕೊಳ್ಳಿ ಬೆಸ್ಟು. ಯಾಕೆ ಗೊತ್ತಾ, ಅದೇನು ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲ. ತೊಗೊಂಡಾಗ ನಿಮಗೆ ಬೇಕು ಅನಿಸ್ದಾಗ ನೆಕ್ಸ್ಟ್ ಟೈಮು ಮತ್ತೆ ಹೋಗಿ ಅಂಗಡಿಲಿ ಪರ್ಚೇಸ್ ಮಾಡೋದು ಇಲ್ಲ ಬಾಡಿಗೆ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ. ಆಮೇಲೆ ಒನ್ ಮೋರ್ ಲಾಸ್ಟ್ ಮೇಜರ್ ಥಿಂಗ್ ಈಸ್ ಯರ್ ಗ್ಲೌಸ್. ಓಕೆ, ಗ್ಲೌಸ್ ಗುರು ಪಕ್ಕ ಫಿಟ್ ಇರಬೇಕು. ನೀವು ಎಂಥದ್ದೇ ಗ್ಲೌಸ್ ಹಾಕ್ಕೊಂಡ್ರು ಗುರು ಚಳಿ ಆಗುತ್ತೆ ಓಡಿಸ್ಬೇಕಾದ್ರೆ, ಓಕೆನಾ. ಬಟ್ ಈಸಿ ಟು ಕ್ಲಚ್, ಈಸಿ ಟು ಬ್ರೇಕ್, ಈಸಿ ಟು ರೇವ್, ಅಂದರೆ ಎಕ್ಸ್ಲೇಟರ್ ಮಾಡೋಕ್ಕೆ ನೋಡಿ ಈಸಿ ಇರಬೇಕು, ಫಿಟ್ ಇರಬೇಕು, ಈ ಥರದ್ದು ತೊಗೊಳ್ಳಿ. ಆಮೇಲೆ ಆದಷ್ಟು ಇದು ಮುಂದೆ ಬಂದಿದೆ ನೋಡಿ ಈ ಥರ, ಆ ಥರ ಇರೋದು ತೊಗೊಳ್ಳಿ. ನಿಮಗೆ ಏನಂತಾರೆ ಇದಕ್ಕೆ, ಈ ಪಾಡ್ಗೆ ಏನಂತಾರಪ್ಪ ಮರ್ತೋದೆ, ಇದು ಬರುತ್ತಲ್ಲ ನಕ್ಕಲ್ ಅದು, ಅಲ್ಲಿ ಯೂಸ್ ಮಾಡೋ ಅದೆಲ್ಲ ಸ್ವಲ್ಪ ಪ್ರೊಡಕ್ಷನ್ ಇರೋ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ಟೈಟು ಲೂಸು ಮಾಡೋ ಥರದ್ದು ಆಪ್ಷನ್ ಎಲ್ಲ ಕಮ್ಮಿ, ಒಳ್ಳೆ ನಿಮ್ಮ ಪರ್ಫೆಕ್ಟ್ ಸೈಜ್ ತೊಗೊಂಡಷ್ಟು ಒಳ್ಳೆಯದು. ಇಟ್ ವಿಲ್ ಆಲ್ಸೋ ಗೆಟ್ ಲೂಸ್. ಯೂಸ್ ಮಾಡ್ತಾ ಅದು ಕೂಡ ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೊಂದು. ಅದಾದಮೇಲೆ ಶೂಸ್ ಗುರು, ಶೂಸು ಓಹೋ ನೋಡು ಗುರು, ಶೂಸಿಗೆ ಬರೋಣ ತಡೀರಿ. ಇಲ್ಲಿ ನೋಡು ಗುರು ಅವನ ಅಜ್ಜಿ ನೋಡು ಏನಿದೆ ನೋಡು, ಸಕ್ಕದಾಗಿದೆ ಗುರು. ಕಲರ್ ನೋಡು ಗುರು, ನೀರ್ದು ಒಳ್ಳೆ ಗೋಲಿ ಕಲರ್ಗಳಲ್ಲಿದೆ, ಗೋಲಿ ಬ್ಯಾಚ್ ವೈಸು. ಆಮೇಲೆ ನೆಕ್ಸ್ಟ್ ಒನ್ನು ಶೂಸ್. ಕರೆಕ್ಟ್, ನೀವು ಶೂಸ್ ಚೂಸ್ ಮಾಡ್ಬೇಕಾದ್ರೆ ಗುರು, ಇಫ್ ಯು ಆರ್ ಒಕೇಶ್ನಲ್ ರೈಡರ್ ಲೈಕ್ ಮೀ, ಟ್ರಿಪ್ ಹೋಗಬೇಕು, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಂದಿರೋದು. ಐ ಆಮ್ ನಾಟ್ ಅ ವ್ಲಾಗರ್, ಏನದು ಮೋಟೋ ಲಾಗರು, ಇಲ್ಲಾಂದರೆ ನಾನು ಗಾಡಿ ಓಡಿಸ್ಕೊಂಡು ಇರೋಣ, ಇಲ್ಲಾಂದರೆ ಟ್ರಾವೆಲ್ ಫ್ರೀಕು, ಆ ಥರ ಅಲ್ಲ. ಐ ಎಂಜಾಯ್ ರೈಡಿಂಗ್ ಬಟ್ ನಾಟ್ ಫ್ರೀಕ್ವೆಂಟ್ಲಿ, ಒಕೇಶ್ನಲಿ ಅಂದ್ಕೊಂಡ್ಕೋಣ. ಸೊ ನಿಮಗೇನು ಅಂದರೆ ಫ್ರೀಕ್ವೆಂಟಾಗಿ ನಮ್ಮದೇನು ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಏನಾದರೂ ಒಂದು ವಸ್ತು ತೊಗೊಂಡ್ರೆ ಅವತ್ತು ಒಂದು ದಿನಕ್ಕೆ ಹಾಕೊತೀವ ಅನ್ನೋದಲ್ಲ, ಅದ್ರ ಜೊತೆಗೆ ಇನ್ನೊಂದು ದಿನ ಹಾಕೋಬೋದಾ, ಉಪಯೋಗಿಸ್ತೀವ ಅನ್ನೋ ಥಾಟ್ ಬರುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ತೊಗೊಳ್ಳಿ. ಫಾರ್ ದೀಸ್ ಕೈಂಡ್ ಆಫ್ ಲೊಕೇಶನ್ಸ್ ಬೆಟರ್ ಗೋ ವಿತ್ ದಿ ವಾಟರ್ ಪ್ರೂಫ್ ಒನ್ಸ್, ಅಂದರೆ ಫುಲ್ಲು ಆ್ಯಂಕಲ್ಲು ಬೂಟ್ಸು ಆ ಥರ ತೊಗೊಬೇಡಿ. ವಾಟ್ ಐ ರೆಕಮೆಂಡ್ ಈಸ್, ನಾನು ಕೂಡ ಯೂಟ್ಯೂಬಲ್ಲಿ ನೋಡಿ ಇದು ಮಾಡಿದ್ದು, ಇಲ್ಲಿ ವೆನ್ ಯು ಆರ್ ರೈಡಿಂಗ್ ಟು ಲೇ, ಇಫ್ ಯು ಸ್ಟಾರ್ಟ್ ಫ್ರಮ್ ಲೇ ಲಡಾಖ್, ಓಕೆ, ಲೇ ಮಾರ್ಕೆಟ್ ಅಂತ ಒಂದಿದೆ, ಅಲ್ಲಿ ಹೋದರೆ ಮಿಲ್ಟ್ರಿ ಅವ್ರು ಯೂಸ್ ಮಾಡೋಕ್ಕೆ ಅಂತ ಅವರು ಕೆಲವು ಪ್ರಾಡಕ್ಟ್ಸ್ನ ಮಾರ್ತಾರೆ. ಅಂದರೆ ಮಿಲ್ಟ್ರಿ ಜಾಕೆಟ್ಸು, ಮಿಲ್ಟ್ರಿ ಶೂಸು ಇದನ್ನೆಲ್ಲ ಮಾರ್ತಾರೆ. ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಪರ್ಚೇಸ್ ಇಟ್. ಇಟ್ ಹಾರ್ಡ್ಲಿ ಕಾಸ್ಟ್ 1500 ರೂಪಾಯಿ ಒಳಗೆ ಇವರು, ಮ್ಯಾಕ್ಸಿಮಮ್ 2000 ಅಂದ್ಕೊಳ್ಳಿ. 2000 ಒಳಗಡೆ ಒಳ್ಳೆ ಬೂಟ್ ಸಿಗುತ್ತೆ.
ಆ ಥರ ತೊಗೋಬೋದು. ಇಲ್ಲ ಗುರು ನಾನು ಅಲ್ಲೇ ತೊಗೊತೀನಿ ಅಂದರೆ, ನೀವು ರೆಗ್ಯುಲರಾಗಿ ರೈಡ್ ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಶೂಸ್ ಇರುತ್ತೆ, ನಾನೇನು ಹೇಳೋದು ಬೇಡ. ಫ್ರೀಕ್ವೆಂಟ್ ರೈಡರ್ಸ್ಗೆ ಏನದು ಅಮೆಝಾನು ಇಲ್ಲ ಫ್ಲಿಪ್ಕಾರ್ಟ್ ಬೇಡ, ಅಮೆಝಾನಲ್ಲೇ ಒಳ್ಳೆ ನಿಮ್ಮ ಸೈಜ್ಗೆ ಆಗೋದನ್ನು ಚೆಕ್ ಮಾಡಿ ಆಮೇಲೆ ತೊಗೊಳ್ಳಿ ಬೂಟ್ಸು. ಆಮೇಲೆ ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಇಷ್ಟೇ, ಚಳಿ ಆಗುತ್ತೆ ಶೂಸ್ ಹಾಕ್ಕೊಂಡ್ರು, ಗಾಳಿ ಅಷ್ಟೊಂದು ಆಡೋ ಥರದ್ದನ್ನು ತೊಗೊಳಕ್ಕೆ ಹೋಗ್ಬೇಡಿ. ನಾನು ಯಾವ ಥರ ತೊಗೊಂಡಿದ್ದೀನಿ ಅಂದರೆ, ದಿಸ್ ಈಸ್ ಮೈ ನಾರ್ಮಲ್ ಶೂಸ್ ವಿಚ್ ಐ ವೇರ್, ಓಕೆನಾ, ಸ್ಯೂಡ್ ಲೆದರ್ದು. ನಾನು ಏನಕ್ಕೆ ಇದನ್ನು ಅಪ್ ಮಾಡಿದೆ ಅಂದರೆ, ಫುಲ್ಲಿ ಕವರ್ ಇದೆ, ಲೇಸ್ ಕಟ್ಟೋ ಥರದ್ದೆಲ್ಲ ಬೇಕಾಗಿಲ್ಲ. ಒಳಗಡೆ ನನಗೆ ಒಂಥರ ಸಿಂಥೆಟಿಕ್ ಮೆಟೀರಿಯಲ್ ಥರದ್ದೇ ಒಂದು ಬರುತ್ತೆ, ಓಕೆನಾ. ಸೊ ಗಾಳಿ ಅಷ್ಟು ಪೆನಿಟ್ರೇಟ್ ಆಗೋಲ್ಲ ಈ ಸೂಟ್ ಲೆದರ್ ಶೂಸಲ್ಲಿ. ಆಮೇಲೆ ಆ್ಯಂಕಲ್ ತನಕ ಕವರ್ ಆಗುತ್ತೆ, ಹಾಗಾಗಿ ತೊಗೊಂಡೆ ಇದನ್ನು. ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ದಟ್ ಈಸ್ ದ ಆಪ್ಷನ್ ವೈ ಆಪ್ಟೆಡ್ ಫಾರ್ ದಿಸ್. ಆಮೇಲೆ ಇದನ್ನ ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ, ಈ ಹೆಲ್ಮೆಟ್ಗೆ ಇದಕ್ಕೆಲ್ಲ ಖರ್ಚು ಜಾಸ್ತಿ ಆಯಿತು ಅಂದ್ಬಿಟ್ಟು ಐ ಥಾಟ್ ಆಫ್ ನಾಟ್ ಬೈಯಿಂಗ್ ಎ ನ್ಯೂ ಒನ್. ಬಟ್ ಐ ಹ್ಯಾಡ್ ಎ ಥಾಟ್ ಮತ್ತೆ ಇದಕ್ಕೆ ಲೇ ಮಾರ್ಕೆಟಿಗೆ ಬಂದಾಗ ತೊಗೋಣ ಅಂತ. ಬಟ್ ಮತ್ತೆ ನಾನು ರೈಡಿಂಗಿಗೆ ಯಾವಾಗ ಹೋಗ್ತೀನಿ ಏನೋ ಒಂದು ಐಡಿಯಾ ಇಲ್ದಿರೋದ್ರಿಂದ ಸುಮ್ಮನೆ ಇರೋ ಶೂಸ್ನ ಹಾಕೊಳ್ಳಲ್ಲ, ಸುಮ್ಮನೆ ಯಾಕೆ ಹಾಕೊಂಡು ತೊಗೊಂಬರಲಿ, ಮನೇಲಿ ಆಡ್ಕೊಂಬಿಡ್ತಾರೆ ಆಮೇಲೆ ಅಂದ್ಬಿಟ್ಟು ಸುಮ್ಮನೆ ಅದೇ, ಓಕೆನಾ. ಅದೊಂದು, ದಟ್ಸ್ ಇಟ್. ಐ ಥಿಂಕ್ ಐ ಕವರ್ಡ್ ಆಲ್ ದಿ ಥಿಂಗ್ಸ್ ವಿಚ್ ಐ ಆಮ್ ಆಲ್ರೆಡಿ ವೇರಿಂಗ್. ಆ್ಯಂಡ್ ಇಫ್ ಯು ಆರ್ ಆ ಫೋಟೋ ಫ್ರೀಕ್, ಇಲ್ಲ ನಿಮಗೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ತುಂಬ ಏನಂತಾರೆ ಆಸೆ ಇದೆ, ಆ ಥರ ಇವಾಗ ಜೆನ್ಸಿ ಕಿಡ್, ನೀವು ಏನೇ ಮಾಡಿದ್ರು ಉಂಡಿದ್ದು ತಿಂದಿದ್ದು ಮಿಕ್ಕಿದ್ದು ಮಾಡಿದ್ನೆಲ್ಲ ರೆಕಾರ್ಡ್ ಮಾಡ್ತೀನಿ ಅಂದರೆ, ಯು ಜಸ್ಟ್ ಹ್ಯಾವ್ ದಟ್ ಸೆಟಪ್ ಆನ್ ಯುವರ್ ಹೆಲ್ಮೆಟ್, ಓಕೆ. ಇಟ್ ಡಿಪೆಂಡ್ಸ್ ನೀವು ಯಾವ ಥರ ಗ್ಯಾಡ್ಜೆಟಲ್ಲಿ ಮಾಡ್ತೀರಾ, ವೆದರ್ ಇಟ್ ಇಸ್ ಅ ಮೋಟೋ ವ್ಲಾಗಿಂಗ್ ಗ್ಯಾಜೆಟ್, ಗೋಪ್ರೋನಾ, ಇಲ್ಲ DJ ಯಾವ್ದಾದ್ರು ಪ್ರಾಡಕ್ಟ್ಸಾ, ಇಲ್ಲ ಇಟ್ ಕ್ಯಾನ್ ಬಿ ಅ ಫೋನ್, ನಾರ್ಮಲ್ ಫೋನ್ ನೀವು ಯೂಸ್ ಮಾಡೋದು ಎಲ್ಲ, ಯು ಕ್ಯಾನ್ ಡೂ ಇಟ್. ಸಿ, ನೀವು ನೋಡ್ಬೋದು, ನಾನು ಇದನ್ನು ನನ್ನ ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಅ ನ್ಯಾನೋ ಕ್ಯಾಮ್ರಾ, ಚಿಕ್ಕದು. ಯಾಕಂದರೆ ನಾನೇನು ಟ್ರಾವೆಲ್ ವ್ಲಾಗರಲ್ಲ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳಕ್ಕೆ, ನಾನು ಎಲ್ಲ ಅದರಲ್ಲೇ ರೆಕಾರ್ಡ್ ಮಾಡ್ತೀನಿ ಅನ್ನೋದಕ್ಕೆ. ಐ ಡಿಡ್ ಪರ್ಚೇಸ್ ದಿಸ್ ಪರ್ಟಿಕ್ಯುಲರ್ ಬ್ಯೂಟಿ ವಿಚ್ ಇಸ್ DJI ನ್ಯಾನೋ. ಸಾಕಾಗಿದೆ ಗುರು, ಪುಟಾಣಿ ಎಲ್ಲಿ ಬೇಕಾದ್ರೂ ಇಡ್ಬೋದು, ಎಲ್ಲಿ ಬೇಕಾದ್ರೂ ರೆಕಾರ್ಡ್ ಮಾಡ್ಬೋದು, ಹ್ಯಾಂಡಿಯಾಗಿ ಯೂಸ್ ಮಾಡೋದು. ಬಟ್ ಏನು ಅಂದರೆ ತುಂಬ ಪುಟಾಣಿ ಇರೋದ್ರಿಂದ ಅವಾಗ ಮುಟ್ಟು ನೋಡ್ಕೊತಾ ಇರಬೇಕು, ಅಂದರೆ ಇದೆಯೋ ಇಲ್ವೋ ಅಂತ, ಕರೆಕ್ಟಾಗಿ ಇಟ್ಕೊಂಡಿದ್ದೀವ ಅಂತ. ಅದೊಂದು, ಓಕೆನಾ, ಅದೊಂದು ತಗೊಳ್ಳಿ. ಅದಾದಮೇಲೆ ಸ್ಮಾಲ್ ಬ್ಯಾಕ್ ಪ್ಯಾಕ್, ಯು ಕ್ಯಾನ್ ಸಿ ವಾಟ್ ಎವರ್ ದಿ ಬ್ಯಾಕ್ ಪ್ಯಾಕ್ ವಾಟ್ ಹೀ ಈಸ್ ವೇರಿಂಗ್ ಅಲ್ಲ ನಮ್ಮ ಇಶಾನು. ಆ ಬ್ಯಾಕ್ ಪ್ಯಾಕಲ್ಲಿ ಅವನೇನು ಇಟ್ಟಿಲ್ಲ ಗುರು, ಅವ್ನು ಸೊಂಟಕ್ಕೆ ಅವನ್ನೆಲ್ಲ ಕಟ್ಕೊಂಡಿದ್ದಾನೆ. ಅಲ್ಲಿ ಕಾಣಿಸ್ತಾ ಇದ್ದರೆ, ಲೆಟ್ ಮಿ ಗೋ ಬಿಟ್ ಕ್ಲೋಸರ್ ನೋಡಿ, ಅವ್ನು ಸೊಂಟು ಕಟ್ಕೊಂಡಿದ್ದಾನೆ, ಕಾಣಿಸ್ತಾ ಇದೆಯಾ? ಅದು ಒಂದು ಫೋನ್ ಆಗಲಿ ಇಲ್ಲಾಂದರೆ ಚಾರ್ಜರ್ ಆಗಲಿ ಆ ಥರದ್ದನ್ನೆಲ್ಲ ಅವನಲ್ಲಿ ಇಟ್ಕೊಂಡಿದ್ದಾನೆ. ಡು ನಾಟ್ ಕ್ಯಾರಿ ಮಚ್ ಐಟಮ್ಸ್. ಜಾಸ್ತಿ ಹೆವಿ ಆದಷ್ಟು ಲೋಡು ನಿಮಗೆ ಡಿಸ್ಕಂಫರ್ಟ್ ಆಗುತ್ತೆ ರೈಡಿಂಗ್. ನಾನು ಇಲ್ಲೊಂದು ಇಟ್ಕೊಂಡಿದ್ದೀನಿ ಗುರು, ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಐ ಆಲ್ಸೋ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಬ್ಯಾಗ್ ಡೆಕಾಥ್ಲಾನಲ್ಲಿ ತೊಗೊಂಡಿದ್ದು, ಸೊಂಟಕ್ಕೆ ಸುತ್ಕೊಂಡಿದ್ದೀನಿ. ಸೊ ಆಫ್ಟರ್ ವ್ಲಾಗಿಂಗ್ ಐ ಟ್ರೈ ಟು ಕೀಪ್ ದಿಸ್ ಪರ್ಟಿಕ್ಯುಲರ್ ಕ್ಯಾಮ್ರಾ, ಮೈ ಚಾರ್ಜರ್ ಆ್ಯಂಡ್ ಒಂದು 2-3 ಇದೆ, ಸನ್ಸ್ಕ್ರೀನು, ಒಂದು ಲಿಪ್ ಬಾಮು ಎಲ್ಲ ಅದರೊಳಗಡೆ ಇಟ್ಟಿರ್ತೀನಿ. ಸೊ ಈಸಿ. ನಾನು ಮತ್ತೆ ನಾನು ಬ್ಯಾಗ್ ಹಾಕ್ಕೊಂಡಿಲ್ಲ ಗುರು ಇವಾಗ, ಯಾಕಂದರೆ ನನಗೆ ಸ್ವಲ್ಪ ಹಿಂಸೆ, ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು, ಗಾಡಿ ಓಡಿಸ್ಬೇಕು ಅನ್ನೋ ಥರ. ಹಾಗಾಗಿ ಬ್ಯಾಗ್ನೆಲ್ಲ ಹಿಂದೆ ಹಾಕ್ಬಿಟ್ಟಿದ್ದೀನಿ, ವೆಹಿಕಲ್ಗೆ ನಾನು ರೈಡ್ ಮಾಡ್ತಾ ಇದ್ದೀನಿ. ಇದೊಂದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದಿಷ್ಟು ಜೊತೆಗೆ ರೈಡ್ ಮಾಡೋಕ್ಕೆ ಇದೆಲ್ಲ ಬೇಕು, ಓಕೆ. ರೈಡ್ ಮಾಡಿ ಬಂದ ಮೇಲೆ ಗುರು, ನೀವು ಒಂದು ಮಂಕಿ ಕ್ಯಾಪ್ ಆದರೂ ಆಗಲಿ, ಇಲ್ಲಾಂದರೆ ಒಂದು ತಲೆಗೆ ನೀವು ಕವರ್ ಮಾಡ್ಕೊಳ್ಳೋಕ್ಕೆ ಕಿವಿ ಮುಚ್ಕೊಳ್ಳೋ ಥರ ತೊಗೊಳ್ಳಿ ಮೆಟೀರಿಯಲ್, ಓಕೆ. ಕೋಲ್ಡ್ನ ತಡಿಯೋಕ್ಕೆ. ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಗುರು, ರಾತ್ರಿ ಹೊತ್ತು ನಿದ್ದೆನೇ ಬರೋಲ್ಲ. 2 ದಿನ ಆಯಿತು ಸರಿಯಾಗಿ ನಿದ್ದೆ ಬರೋಲ್ಲ ಕ್ಲೀನಾಗಿ. ಆಮೇಲೆ ಕಾಲ್ಗೂ ಅಷ್ಟೇ ಗುರು, ಸಾಕ್ಸ್ ತೊಗೊಳ್ಳಿ, ಓಕೆನಾ. ಕಾಲಿಗೆ ಸಾಕ್ಸ್ ಹಾಕೊಂಡು ಮಲ್ಕೋಬೇಕು. ಒಳ್ಳೆ ಈ ಬಸ್ರಿ ಬಾಣಂತೀರಿಗೆಲ್ಲ ನೋಡ್ಕೊತಾರಲ್ಲ ಗುರು, ಹಂಗಿರಬೇಕು. ಟು ಬಿ ವೆರಿ ಕೇರ್ಫುಲ್. ಸುಮ್ಮನೆ ವ್ಯೂ ಎಲ್ಲ ಸುಮ್ಮನೆ ಬಿಟ್ಟಿಯಾಗಿ ಸಿಕ್ಬಿಡಲ್ಲ. ಇದೆಲ್ಲ ಕಷ್ಟಪಟ್ಟು ಇದೆಲ್ಲ
ಏನಂತ ಪ್ರಿಕಾಷನ್ಸು ಕಾಷನ್ಸು ಇನ್ನೂ ಏನಂತಾರೆ ಕನ್ನಡದಲ್ಲಿ ಹುಷಾರಾಗಿದ್ದರೆ, ಓಕೆ, ಹುಷಾರು ನನ್ನ ಮಕ್ಕಳಾಗಿದ್ದರೆ ಮಾತ್ರ ಇಲ್ಲೆಲ್ಲ ಬರಬೇಕು. ಇಲ್ಲ ಅಂದರೆ ಹಿಂಸೆ. ಎಷ್ಟೇ ಹುಷಾರಿದ್ರೂ ಮಕ್ಕರಾಗ್ತೀವಿ. ಸೊ ಆದಷ್ಟು ಇದನ್ನೆಲ್ಲ ಹಿಡ್ಕೊಂಬರೋದು ಕಲೀರಿ. ಆಮೇಲೆ ಈ ವಾಚು ಗೀಚೆಲ್ಲ ಬೇಡಗಿರು, ಕೈಯಲ್ಲಿ ಸುಮ್ಮನೆ ಅಂತಕ್ಕೆ ವಾಚು ಟೈಮು ಗೀಮೆಲ್ಲ. ಇಲ್ಲೆಲ್ಲ ಬಂದಮೇಲೆ ಟೈಮ್ ನೋಡಬೇಕು ಅಂತ ಅನ್ಸಲ್ಲ. ವಾಚ್ ಗೀಚೆಲ್ಲ ತರಬೇಡಿ, ಸುಮ್ಮನೆ ಅದೊಂದು ದಿನ ಹುಡ್ಕೋದು ಹಾಕೊಳ್ಳೋದು ಹಿಂಸೆ. ವಾಚ್ ಬೇಡ. ಇಷ್ಟು ಹಿಡ್ಕೊಳ್ಳಿ. ಇಷ್ಟು ಹಿಡ್ಕೊಂಡ್ಮೇಲೆ ಇನ್ನೇನಾದರೂ ಮರೆತ್ನಾ? ಇಲ್ಲ, ಏನೋ ಮರ್ತಿರ್ತೀನಿ. ನಾನು ನಿಮ್ಮ ಥರನೇ ಅಲ್ವಾ, ಫಸ್ಟ್ ಟೈಮ್ ಬಂದಿರೋದು. ನನಗೆ ಗೊತ್ತಿರೋ ಅಷ್ಟು, ನನಗೆ ಮೈಂಡಲ್ಲಿರೋ ಅಷ್ಟು ಹೇಳಿಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಯು ಆಲ್ಸೋ ಟ್ರೈ. ಆದಷ್ಟು ಹೋಗಿ ಬಂದಿರೋರ್ದು ಪ್ಲ್ಯಾನಿಂಗಲ್ಲಿದ್ದರೆ 1-2-3 ವ್ಲಾಗ್ಸ್ ನೋಡಿ. ಕೆಲವರು ಇರ್ತಾರೆ ನೋಡಿ, ಯಾರೋ ಸೋ ಕಾಲ್ಡ್ ಮೋಟೋ ವ್ಲಾಗರ್ಸ್, ಅವರೆಲ್ಲ ಕ್ಲೀನಾಗಿ ಸೆಟಪ್ ಮಾಡಿರ್ತಾರೆ. ನಮ್ಮ ಕನ್ನಡದಲ್ಲೂ ಇದ್ದಾರೆ. ಕನ್ನಡದಲ್ಲಿ ನಾನು ಇಲ್ಲಿ ಬರ್ಬೇಕಾರೆ ಗುರು ಕಿರಣ್ ಅಂದ್ಬಿಟ್ಟು ಒಬ್ಬರು ಅಡ್ವೊಕೇಟ್ದು ನಾನು ವೀಡಿಯೋ ನೋಡಿದೆ. ಸಾಗದ ಮಾಡಿದ್ದು ಅವಯ್ಯ, ಅದನ್ನು ನೋಡ್ಕೊಂಬಂದೆ. ಅವರು ನಾನು ಇಲ್ಲಿ ಬರೋಕ್ಕಿಂತ ಒಂದು 10 ದಿನದ ಮುಂಚೆನೋ 1 ವಾರದ ಮುಂಚೆನೋ ಇಲ್ಲಿ ಇರಬೇಕು. ಎಲ್ಲ ಫುಲ್ಲು ರೆಕಾರ್ಡ್ ಮಾಡಿಬಿಟ್ಟು ಅವರೆಲ್ಲ ಏನಂದರೆ ಸ್ವಂತ ಗಾಡಿನೇ ಏನದು ಗಾಡಿಗೆ ಟ್ರೈನ್ಗೆ ಹಾಕ್ಬಿಟ್ಟು, ಟ್ರೈನ್ ಅಂತಿದ್ದೀನಿ, ಏನಂತಾರೆ ಟ್ರೈನ್ಗಾದ್ರೂ ಹಾಕಿದ್ರು ಎಂತಕ್ಕಾದ್ರೂ ಹಾಕಿದ್ರು, ಒಟ್ಟಿನಲ್ಲಿ ಗಾಡಿನೇ ಪಾರ್ಸಲ್ ಮಾಡಿಸ್ಬಿಟ್ಟು ಕೊರಿಯರಲ್ಲಿ ಅವ್ರು ಬಂದು ಇಲ್ಲಿ ರೈಡ್ ಮಾಡ್ತಾರೆ ಅವ್ರುಗಳು. ನಾನು ನೋಡಿದೆ, ಸ್ವಲ್ಪ ಯೂಸ್ ಆಯ್ತು ನನಗೂ. ಆಮೇಲೆ ಆದಷ್ಟು ಇಲ್ಲಿ ಏನಂತಾರೆ ಅನುಭವ ಮ್ಯಾಟ್ರ್ ಆಗುತ್ತೆ. ನೋಕ್ಕೆ 1-2-3 ವಿಡಿಯೋಗಳು ನೋಡಿ ಎಕ್ಸ್ಟ್ರಾ ಹೊರಗೆ ಬಂದಿರೋ ಅವ್ರ ಎಕ್ಸ್ಪೀರಿಯೆನ್ಸ್ ನೋಡ್ಕೊಳ್ಳಿ. ಅದ್ರ ಪ್ರಕಾರ ಯು ಕ್ಯಾನ್ ಗೋ ಆ್ಯಡ್ ಆ್ಯಂಡ್ ಪ್ಲ್ಯಾನ್ ಯರ್ ರೈಡ್. ಇಷ್ಟು. ಇನ್ನೇನಿದೆ ಇನ್ನೇನಾದರೂ ಇದೆಯಾ? ಆಮೇಲೆ ಇನ್ನೊಂದು ಗುರು, ನೀವೇನಾದರೂ ಇಲ್ಲಿ ಬಂದು ಬಾಡಿಗೆ ಗಾಡಿ ತೊಗೊಂಡು ಈ ಥರ ಚಚ್ತೀವಿ, ಓಡಾಡ್ತೀವಿ, ರೈಡ್ ಮಾಡ್ತೀವಿ ಅಂದರೆ ಡ್ಯೂರೇಷನು 10 ದಿನ, 9 ದಿನ, 13 ದಿನ, 15 ದಿನ ಎಲ್ಲ ಇರ್ತೀರ ಅಂದರೆ ಮಧ್ಯದಲ್ಲಿ ಒಂದು ದಿನ ಅನಿಸುತ್ತೆ, 1-3-4 ದಿನ ಆದಮೇಲೆ ಸಾಕು ಗುರು ಹೋಗ್ಬಿಡೋಣ ಅಂತ ವಾಪಸ್ಸು. ಕಾಮನ್ ಅದು ಅನಿಸುತ್ತೆ, ನೀವೆಲ್ಲ ಅನ್ಬೋದು. ನನಗೆ ಅನಿಸಿದೆ. ಮನೆ ಬಿಟ್ಟು ಹೆಂಗಪ್ಪ ಇರೋದು 2-3 ದಿನ, 3-4 ದಿನ ಆಯಿತು. 4 ದಿನ ಆಯಿತು ಗುರು. ಫೋನೇ ಮಾಡಿಲ್ಲ ನಾನು. ಫೋನ್ ಮಾಡೋಕ್ಕೆ ನೆಟ್ವರ್ಕ್ ಬೇಕಲ್ಲ, ನೆಟ್ವರ್ಕ್ ಇಲ್ಲ, ಏನಿಲ್ಲ. ಅಯ್ಯೋ ಹಿಂಸೆ. ಈ ವಾಟ್ಸಪ್ ಕಾಲ್ ಮಾಡೋಣ ಅಂದರೆ ಬರೋರ್ನೆಲ್ಲ ಇರೋರ ಹತ್ರ ವೈಫೈ ಕೇಳಬೇಕು, ಪಾಸ್ವರ್ಡ್ ಹೊಡಿಬೇಕು. ಸೊ ಅಟ್ಯಾಚ್ಮೆಂಟ್ಸಿಂದ ದೂರ ಬಂದಾಗ ಮನಸ್ಸು ಏನೇ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂದ್ರೂ ಸ್ವಲ್ಪ ಬೇಜಾರಾಗುತ್ತೆ. ಹೋಗ್ಬಿಡೋಣ ಅಂತ ಅನಿಸಿದೆ ನನಗೂ. ಅದಾದಮೇಲೆ ಜೊತೇಲಿ ಇರೋರೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀವಿ, ಹೋಗಲೇಬೇಕು. ಫ್ಲೈಟ್ ಬೇರೆ ಬುಕ್ ಆಗಿರೋದು ಇನ್ನೂ ಮುಂದಿನ ವಾರಕ್ಕೆ, ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಗುರು, ಒಬ್ಬ ಅಂತ ನನ್ನ ಫ್ರೆಂಡು ಕಣ್ಣು ತುಂಬ್ಕೊಂಬಿಟ್ಟ. ಮನೇಲಿ ಇದ್ದಿದ್ರಾಗಿರೋದು ಹೆಂಗಪ್ಪ ಇಷ್ಟು ದಿನ ಇದ್ದೀನಿ ಅಂತ ಅನಿಸುತ್ತೆ. ಎಲ್ಲರೂ ಒಂದೇ ಥರ ಇರೋಲ್ಲ, ಸಾಫ್ಟ್ ಹಾರ್ಟೆಡು. ನಮ್ಮ ಕುಮಾರಣ್ಣನ ಥರ ಹಿಂಗರ್ಡಿರೋರು ಇರ್ತಾರೆ. ಹಾಗಾಗಿ ಇಲ್ಲಿ ತನಕ ಆಗಿದೆ. ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಿದ್ದೀನಿ ಗುರು. ನೀವು ಬೇಜಾರಾಗಿತ್ತು ಅಂದರೆ ಚಾನಲ್ ಚೇಂಜ್ ಮಾಡ್ಕೊಂಡು ನೋಡ್ತಾಯಿರಿ. ನನಗೇನು ಇದರಿಂದ ವ್ಯೂಸ್ ಬರಬೇಕಾಗಿಲ್ಲ, ಏನಿಲ್ಲ. ನನ್ನ ಖುಷಿಗೆ ಗುರು, ನನ್ನ ಖುಷಿಗೆ ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ಒಂದಲ್ಲ ಒಂದು ದಿನ ಏನು ಮಾಡಿದೆ ಗುರು ಜೀವನದಲ್ಲಿ ಅಂತ ಕೇಳಿದಾಗ ನನ್ನ ಮೊಮ್ಮಕ್ಳಿಗೋ ಅಡ್ವೆಂಚರ್ಸಲ್ಲಿ ಇದನ್ನೆಲ್ಲ ತೋರಿಸ್ಬೇಕು. ಅವರು ಬರೋ ಕಾಲಕ್ಕೆಲ್ಲ ನನಗನ್ಸುತ್ತೆ ಇದೆಲ್ಲ ತುಂಬ ಈಸಿಯಾಗಿರುತ್ತೆ. ಜನ ಜಾಸ್ತಿ ಆಗಿಬಿಡ್ತಾರೆ. ನಾವು ಹೆಂಗೆ ಇವಾಗ ಏನದು ನಮ್ಮ NH ಹೈವೇಗಳಲ್ಲಿ ನೆಲಮಂಗ್ಲಾಗಲಿ ಅಥವಾ ನೆಲಮಂಗ್ಲ ತುಮಕೂರು ಇಲ್ಲಾಂದರೆ ಮಂಗಳೂರು ರೋಡ್ಗಳಲ್ಲಿ ವೀಕೆಂಡ್ಸ್ ಬಂದರೆ, ಲಾಂಗ್ ವೀಕೆಂಡ್ಸ್ ಆದರೆ ಹೆಂಗೆ ಜನ ತುಂಬಿಟ್ಟಿರ್ತಾರೋ, ಇದು ಒಂದು ದಿನ ಆ ಥರ ಆಗುತ್ತೆ. ಯಾಕಂದರೆ ದೇ ಆರ್ ಪುಟಿಂಗ್ ದಟ್ ಎಫರ್ಟ್ಸ್. ದೀಸ್ ಗೌರ್ಮೆಂಟ್ಸ್ ಆರ್ ಪುಟಿಂಗ್ ಮೋರ್ ಎಫರ್ಟ್ಸ್ ಫಾರ್ ದಿಸ್. ಎಂತೆಂಥ ರೋಡ್ ಮಾಡ್ತಾರೆ ಗೊತ್ತಾಗೋರು, ಎಂತೆಂಥ ರೋಡ್ ಇದೆ. ನಿಮಗೇನು ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋರಿಗೆ ಸ್ವಲ್ಪ ಹಿಂಸೆ, ಯಾರು ನಮ್ಮ ಸೌತಿಂದ ಬರೋರಿಗೆ. ಇಲ್ಲಿ ನಾರ್ತ್ ಅವ್ರಿಗೆಲ್ಲ ಈಸಿಗಿರು. ಇಲ್ಲಿ ಯಾವುದೇ ಗಾಡಿ ನೋಡು, MH ಇರುತ್ತೆ, UP ಇರುತ್ತೆ, ಬಿಹಾರಿಗಳು ಇರ್ತಾರೆ, ಬರ್ತಾ ಇರ್ತಾರೆ.
ಬಟ್ ಏನು ಅಂದರೆ ಗುರು, ನಾನು ಈ ರೈಡಲ್ಲಿ ಸುಮಾರು ಜನ ನೋಡ್ಬಿಟ್ಟಿದ್ದೀನಿ ಸೌತ್ ಇಂಡಿಯನ್ಸು. ಆಮೇಲೆ ಕನ್ನಡದವರು ಅಷ್ಟೇ ತುಂಬ ಜನ ಸಿಕ್ಕಿದ್ರು, ತುಂಬ ಜನ ಮಾತಾಡ್ಸಿದ್ರು. ಇಲ್ಲಿ ಬಂದಾಗಂತೂ ನಮ್ಮವ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಏನು ಕನ್ನಡ ಅನ್ನೋ ಒಂದು ಯಾವ್ದಾದ್ರು ಒಂದು ಪದ ಕೇಳಿಸ್ಬಿಟ್ರೆ ಸಾಕು, ಮುಖ ಝುರುಕ್ ಅಂತ ತಿರುಗುತ್ತೆ. ನೀವು ಕನ್ನಡದವರ ಅಂತ. ಹೋಗುರು ಕನ್ನಡನೇ, ಇನ್ನೇನು ನೋಡಿದ್ರೆ ಏನು ಗೊತ್ತಾಗಲ್ಲ ನಾನೇನು ನೇಪಾಳಿ ಥರ ಕಾಣಿಸ್ತೀನ ಅಂತ. ಆಮೇಲೆ ಒಂದು 10-15 ನಿಮಿಷ ಮಾತಾಡಿ ಅವರೆಲ್ಲಿಂದ ಬಂದರು, ಯಾವತ್ತು ಬಂದರು, ಹೆಂಗೆ ಬಂದರು ಎಲ್ಲ ವಿಚಾರಿಸಿ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಿ, ಇನ್ನೇನು ಗುರು ಇಲ್ಲೇನು ಟಿ ವಿ ನೋಡ್ತಾ ಇದ್ದೀನಾ, ಇನ್ನೇನು ಫೋನ್ ಸ್ಕ್ರಾಲ್ ಮಾಡ್ತಾ ಇದ್ದೀನಾ, ನಿಮ್ಗಳ ಥರ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಾ? ಇಲ್ಲ, ಐ ಆಮ್ ಜಸ್ಟ್ ಎಂಜಾಯಿಂಗ್. ಆರಾಮಾಗಿ ಮಾತಾಡ್ಕೊಂಡಿರೋದು. ಇವಾಗ ಅನಿಸುತ್ತೆ ಕರು, ಯಪ್ಪ ಎಷ್ಟು ಬೆಂಗಳೂರಲ್ಲಿ ಇದ್ದು ಈ ಜನನ ಮಾತಾಡಿಸ್ತಲೇ ಹುಚ್ಚಿಡಿದ್ಬಿಟ್ಟಿದೆ. ಏನು ಡಿಫ್ರೆಂಟಾಗಿ ಮಾತಾಡ್ತಾರೆ ಗುರು. ನಮ್ಮ ಜೊತೆ ರೆಡಲ್ಲೊಬ್ಬ ಇದ್ದಾನೆ, ಉಡುಪಿ ಭಾಷೆ ಮಾತಾಡ್ತಾನೆ, ಪರ್ಫೆಕ್ಟ್ ಮಾತಾಡ್ತಾನೆ ಗುರು ಅವನು, ಪರ್ಫೆಕ್ಟ್. ಖುಷಿ ಆಗೋದು ಒಂಥರ ಮಾತಾಡೋಕ್ಕೇ ಅವನ ಜೊತೆ ಆ ಥರ. ಇನ್ನೊಬ್ಬರು ನೆನ್ನೆ ಇದ್ರವ್ರು ಸಿಕ್ಕಿದ್ರು, ಯಾವುದಪ್ಪ ಕಿತ್ತೂರವ್ರು ಸಿಕ್ಕಿದ್ರು. ಇಲ್ಲಿ ನಾವು ಬುದ್ಧನ ಮೊನಾಸ್ಟ್ರಿಗೆ ಹೋಗಿದ್ದಾಗ ಅವರು ಅದನ್ನು ನೋಡಿ ಹೇಳ್ತಾಯಿದ್ರು ಗುರು, ನಮಗೆಲ್ಲ ಹೊಟ್ಟೆ ಉರಿಯುತ್ತೆ ಇಂಥ ಜಾಗಗಳಲ್ಲಿ ಬಂದಾಗ ಈ ಥರದ್ದೆಲ್ಲ ನೋಡಿದಾಗ. ಇವರೆಲ್ಲ ಖರ್ಚು ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ನಮ್ಮ ಕಿತ್ತೂರಲ್ಲಿ ಚೆನ್ನಮ್ಮ ಏನೇನೆಲ್ಲ ಮಾಡಿ ಸಾಹಸ ಪಟ್ಟು ನನ್ನೆಲ್ಲ ಕಾಪಾಡಿದ್ದಾಳೆ ಅಮ್ಮ. ಅವಳದು ಒಂದು ಕೋಟೆ ಆಗಲಿ, ಸ್ಟ್ಯಾಚ್ಯೂ ಆಗಲಿ ಏನು ನನ್ನ ಮಕ್ಕಳು ಸರಿಯಾಗಿ ಜೀರ್ಣೋದ್ಧಾರ ಆಗಲಿ ಇಲ್ಲ ಮೇಂಟೆನೆನ್ಸ್ ಆಗಲಿ ಮಾಡಿಲ್ಲ, ಹೊಟ್ಟೆ ಉರಿಯುತ್ತೆ ಅಂತಿದ್ರು. ಸೊ ನಮಗೆ ಇಲ್ಲಿ ಬಂದಾಗ ಬರೀ ವ್ಯಕ್ತಿಗಳು ಗೊತ್ತಾಗಲ್ಲ, ನಾವಿರೋ ಸೊಸೈಟಿ ಹೆಂಗಿದೆ, ಯಾವ ಥರ ನಡೀತಾ ಇದೆ ಅನ್ನೋದು ಗೊತ್ತಾಗತ್ತೆ. ಈ ಪೊಲಿಟಿಷಿಯನ್ಸ್, ಸೋಕಾಲ್ಡ್ ಪೊಲಿಟಿಷಿಯನ್ಸ್ ಅನ್ನೋರು ಕೂಡ ಮನುಷ್ಯರೇ ಅಲ್ವಾ? ಅವ್ರೇನು ಮೇಲಿಂದ ಉದ್ರೋರ ಇಲ್ಲ ಅಲ್ವಾ ಗುರು? ಜನಕ್ಕೆ ಕಷ್ಟಕ್ಕೆ ಸ್ಪಂದಿಸೋರು ಒಳ್ಳೆ ರಾಜಕಾರಣಿ, ಸ್ಪಂದಿಸ್ತಾ ಇರೋನು ಅಂಥ ನನ್ನ ಮಗ ಇಂಥ ನನ್ನ ಮಗ ಅಂತ ಜನ ಓಡಾಡ್ಕೊಂಡು ಬೈತಾರೆ. ನಾನೇ ಅವತ್ತು ಬೈದಿಲ್ಲ. ಹಾಗಾಗಿ ಸೊ ಜನಕ್ಕೂ ಸ್ವಲ್ಪ ಅವ್ರು ಕೇಳಿದ್ದನ್ನು ಮಾಡಿಕೊಡ್ಬೇಕು. ಏನು ಎಲ್ಲ ನಾವೇ ಕೇಳಬೇಕು, ಅವ್ರಿಗೂ ಅನ್ನಿಸ್ಬೇಕಲ್ವ ಗುರು? ಹಾಂ, ಅವ್ರಿಗೂ ಅನ್ನಿಸ್ಬೇಕು ನಾನು ಇದನ್ನು ಈ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ನ ರೆಪ್ರೆಸೆಂಟ್ ಮಾಡ್ತೀನಿ, ಇದನ್ನು ಚೆನ್ನಾಗಿ ನೋಡ್ಕೋಬೇಕು, 4-5 ಜನ ಬಂದು ಹೋದವ್ರು ಖುಷಿ ಪಡಬೇಕು. ಟೂರಿಸ್ಟ್ ಸ್ಪಾಟ್ಗಳು ಯಾರಾದರೂ ಬಂದು ಹೋಗೋರಿಗೆ ಚೆನ್ನಾಗಿದೆ ಅನಿಸ್ಬೇಕು ಅಂತ. ಅಯ್ಯೋ ಬೇಡ ಕತೆ ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಎಲ್ಲ ಕೇಳ್ಕೊಂಡು ಇದು ಮಾಡೋದು. ಇಲ್ಲಿಂದ ಹೋದ್ಮೇಲೆ ಗುರು ನೆಕ್ಸ್ಟ್ ವ್ಲಾಗ್ಸ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಿಕ್ಕಿದ್ದು ಗುರು, ಏನೇನು ಐಡಿಯಾ ಬರುತ್ತೋ ಎಲ್ಲ ಮಾಡೋದೆ. ಒಂದೇ ಒಂದು ಮಾಡಬಾರ್ದು ಅಂತಿರೋದು ಯಾವುದು, ಅದನ್ನು ಫಿಗರ್ ಔಟ್ ಮಾಡಬೇಕು. ಇದು ಮಾಡಲ್ಲ ಗುರು, ಅದೇನೋ ಅಂತಾರಲ್ಲ, ದಿನ ನಾವೇನೇನು ತಿಂದ್ವಿ, ಏನೇನು ಮಾಡಿದ್ವಿ, ಏನೇನು ನೋಡಿದ್ವಿ ಅನ್ನೋದು ಎಲ್ಲ ಮಾಡ್ತಾರಲ್ಲ, ಏನೇನು ಕೆಲಸ ಮಾಡಿದ್ವಿ ಅಂತ. ಆ ವ್ಲಾಗ್ ಮಾಡಬಾರ್ದು. ಹಂಗೆಲ್ಲ ನಾನೇನಾದ್ರು ಮಾಡಿಬಿಟ್ರೆ ಅಷ್ಟೇ, ಮೇಲೆ ಕಷ್ಟ ಆಗುತ್ತೆ, ನೋಡೋರು ಕಷ್ಟ ಆಗುತ್ತೆ. ಅದೊಂದು ಓಕೆ. ಇನ್ನೇನು ಗುರು, ಇನ್ನೇನು ಹೇಳ್ಬೇಕು ಗುರು? ಇದು ನನಗೇಂತ ಗೊತ್ತಾ, ನನಗೆ ಇವಾಗ ಹಿಂದೇನು ಯಾರೋ ಕೂತಿಲ್ಲ ಮಾತಾಡೋಕ್ಕೆ, ಶಿಸ್ತಾಗಿ ಕ್ಯಾಮ್ರಾ ಹಾಕ್ಕೊಂಡೆ, ಬಟನ್ ಪ್ರೆಸ್ ಮಾಡಿ ಮೈಕ್ನೊಳಗೆ ಹಾಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಇವಾಗ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಹೋಗೋ ಥರ ನನಗೆ ಅಭ್ಯಾಸ ಇಲ್ಲ, ಹಾಡು ಕೇಳಿಸ್ಕೊಂಡು ಎಲ್ಲ. ಹಾಗಾಗಿ ಮಾತಾಡೋದ್ರಿಂದ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಟೈಮು, ಎನರ್ಜಿ? ಮಾಡೋಣ. ಹಿಂದೆ ಕೂತಿದ್ರು ಅವನೊಬ್ಬನ ಜೊತೆ ಮಾತಾಡಬೇಕಾಗಿತ್ತು, ಇವಾಗ ನಿಮ್ಮ ಇಷ್ಟನ ಜೊತೆ ಮಾತಾಡ್ದಂಗಿರುತ್ತೆ. ಸೊ ಇನ್ನೇನೋ ಇದೆ ಗುರು, ಏನೋ ಮಿಸ್ ಮಾಡ್ತಾಯಿದ್ದೀನಿ ಅನಿಸ್ತಾ ಇದೆ. ಮೇಜರ್ ಥಿಂಗು ಏನು? ದುಡ್ಡು ಗುರು, ದುಡ್ಡು. ಇಲ್ಲಿಗೆ ಬರಬೇಕಾದ್ರೆ ಪಕ್ಕಾ ಪ್ಲ್ಯಾನ್ ಮಾಡ್ಕೊಡಿ ಗುರು.
ನಾವಿಲ್ಲಿ ನನ್ನ ಫ್ರೆಂಡು, ನನಗೆ ಟೈಮ್ ಇರಲಿಲ್ಲ ಇಷ್ಟೆಲ್ಲ ಮಾಡೋದಕ್ಕೆ. ಅವ್ರು ಹೋಗ್ತಾ ಇದ್ದೀನಿ ಬರ್ತೀಯಾ ಅಂದರು, ಟಕ್ ಅಂತ ಹೋಗ್ರು ಅಂತ ಜಂಪ್ ಆಗ್ಬಿಟ್ಟೆ ಅವ್ರ ಜೊತೆ. ನಾವು 7 ಜನ ಬಂದಿದ್ದು, ನಮ್ಮ ಬ್ಯಾಚು. ಆಮೇಲೆ ಸೋಲೋ ರೈಡರು, ಸಿಂಗಲ್ ರೈಡರು, ಸಾರಿ 2 ಒಂದೇ ಅಲ್ಲ, ಸಿಂಗಲ್ ರೈಡರು, ಡಬಲ್ ರೈಡರು, ಈ ಥರ ಎಲ್ಲ ಆಪ್ಷನ್ಸ್ ಇರ್ತವೆ. ಆಮೇಲೆ ಬೈಕ್ ಚೂಸಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ. ಆಮೇಲೆ ಅಂದರೆ ಆ ಪರ್ಟಿಕ್ಯುಲರ್ ಏಜೆನ್ಸಿ ಯಾವ್ದು ಕೊಡ್ತಾರೆ ಬೈಕು ಅನ್ನೋದನ್ನೆಲ್ಲ ನೀವು ನೋಡ್ಕೋಬೋದು. ನಿಮ್ಮ ಬಜೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಫ್ಲೈಟ್ಸು ಇಲ್ಲಾಂದರೆ ಟ್ರೈನು ಮುಖಾಂತರ, ಟ್ರೈನಿಂದ ಕಷ್ಟ. ನಮ್ಮ ಕರ್ನಾಟಕದಿಂದ ಬರೋರಿಗೆ ಫ್ಲೈಟ್ ಇಸ್ ದಿ ಬೆಸ್ಟ್ ಆಪ್ಷನ್. ಸ್ವಲ್ಪ ನೋಡಿಕೊಂಡು ಟೈಮಿಂಗ್ಸ್ ನೋಡಿಕೊಂಡು ಯಾವಾಗ ಬುಕ್ ಮಾಡಿದ್ರೆ ಪ್ರೈಸಸ್ ಎಲ್ಲ ಕಡಿಮೆ ಇರುತ್ತೆ, ಹೊರಗಡೆ ಆಗುತ್ತೆ. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಆ್ಯಂಡ್ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಬಜೆಟಲ್ಲಿ ಮುಗಿಸ್ಬೋದು. ನನ್ನ ಅನಿಸಿಕೆ ಪ್ರಕಾರ ನಾನು ಇವ್ರಿಗೆ 36,000 ಕೊಟ್ಟಿದ್ದೀನಿ. 36,000 ಫಾರ್ 12 nights 13 days. ಓಕೆನಾ? ಬೆಳಗ್ಗೆ ತಿಂಡಿ, ರಾತ್ರಿ ಊಟ ಇವ್ರ ಕಡೆ, ಮಧ್ಯಾಹ್ನ ಹಿಂಗೆ ಡ್ರೈವ್ ಮಾಡ್ತಾ ಮಧ್ಯದಲ್ಲಿ ನಾವೆಲ್ಲಾದರೂ ಏನು ಸಿಕ್ಕಿದ್ನ ನಿಲ್ಲಿಸ್ತಾರೆ ಅವರೇ, ತಿನ್ಕೊಂಡು ಆರಾಮಾಗಿ, ಅಂದರೆ ಆರಾಮಾಗಿ ಇನ್ ದ ಸೆನ್ಸ್ ಇಲ್ಲಿ ಏನು ಸಿಗುತ್ತಾ ತಿನ್ನಬೇಕು. ಆಮೇಲೆ ಫೀಲ್ ಆಗುತ್ತೆ, ನಾನು ಹೇಳೋಕ್ಕಾಗಲ್ಲ, ನೀವು ಬಂದಾಗ ನಿಮಗೆ ಗೊತ್ತಾಗುತ್ತೆ. ಬಂದು ಸಿಕ್ಕಿದ್ದು ತಿನ್ಕೊಂಡು ಸುಸ್ತಾಗಬಾರ್ದಲ್ಲ ಗುರು, ಓಡಿಸ್ತಾ ಗಾಡಿ ಓಡಿಸ್ಬೇಕು. ಅದೇ ಬರೋಲ್ಲ, ಇದೇನು ಟೆಸ್ಲಾ ಗಾಡಿಗಳ ಆಟೋಮೆಟಿಕಾ ಬರೋಕ್ಕೆ? ನಾವೇ ಓಡಿಸ್ಬೇಕು ಅಂದರೆ ಶಕ್ತಿ ಇರಬೇಕು ಅಂದರೆ ತಿನ್ನಬೇಕು ಅಂದರೆ ಊಟ ಇರಬೇಕು, ಆದರೆ ಇಲ್ಲಿರೋ ಊಟನೇ ತಿನ್ನಬೇಕು. ದಟ್ ಈಸ್ ಒನ್ ಥಿಂಗ್. ಅದಾದಮೇಲೆ ಆ 36,000 ಅಲ್ಲಲ್ಲೇ ಎಕ್ಸ್ಟ್ರಾ ಖರ್ಚಾಗಿದ್ದೇನು ಅಂದರೆ ಫ್ಲೈಟು ಅಪ್ ಆ್ಯಂಡ್ ಡೌನು ಎಷ್ಟಾಯಿತು ಗೊತ್ತಿಲ್ಲ, ಏನೊಂದು 7,000 6,000 ಈ ಥರ ಏನಾಗಿರ್ಬೋದು. ಸೊ ವಿತಿನ್ 20 ಅಂತ ಅಂದ್ಕೊಳ್ಳಿ. ಸೊ 36 + 20 56,000. ಓಕೆನಾ? ಸೊ ಶಿಸ್ತಾಗಿ ಅಲ್ಲಿ ಕುತ್ಕೊಂಡು ಇಲ್ಲಿ ಬಂದು ಹೋಗೋಕ್ಕೆ ಎಲ್ಲ ಮುಗಿಸ್ಕೊಂಡು, ಪೆಟ್ರೋಲ್ ಎಲ್ಲ ಇವರೇ ಹಾಕ್ಸ್ತಾರೆ. ಆ ಪೆಟ್ರೋಲ್ ಇನ್ಕ್ಲೂಸಿವ್ ಆಫ್ ಪೆಟ್ರೋಲು, ಆಮೇಲೆ ರೂಮು, ನೈಟು, ಬೆಳಗ್ಗೆ ತಿಂಡಿ, ರಾತ್ರಿ ಊಟ, ಇಷ್ಟು ಇವ್ರ ಕಡೆಯಿಂದ ಇರ್ತವೆ. ಆ್ಯಂಡ್ ಬೆಸ್ಟ್ ಏಜೆನ್ಸಿ ಥ್ರೂ ಬನ್ನಿ. ಯಾಕೆ ಗೊತ್ತಾ? ಫಸ್ಟ್ ಟೈಮರ್ಸ್ ನಾನು ಹೇಳ್ತಾ ಇರೋದು, ಫಸ್ಟ್ ಟೈಮರ್ಸು ಏಜೆನ್ಸಿ ಥ್ರೂ ಬನ್ನಿ. ಇಲ್ಲಿ ಯಾಕೆ ಹೋಗುವಂಥವನೇ ಇದು ಲಾಸ್ಟ್ ಲೇಕ್ ಅಂತೆ, ವ್ಯೂ ಪಾಯಿಂಟ್. ಏಜೆನ್ಸಿ ಥ್ರೂ ಬನ್ನಿ ಫಸ್ಟ್ ಟೈಮರ್ಸು. ಇಲ್ಲ ನನಗೆಲ್ಲ ಗೊತ್ತು ಗುರು, ನನ್ನ ದೊಡ್ಡ ಕಿಲಾಡಿ, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ಅಂಥ ರೇಟ್ ಮಾಡಿದ್ದೀನಿ ಇಂಥ ರೇಟ್ ಮಾಡಿದ್ದೀನಿ ಅಂದರೆ ಆರಾಮಾಗಿ ನಿಮ್ಗೆ ಗೊತ್ತಿರುತ್ತೆ. ನೀವು ಯಾಕೆ ಇದನ್ನು ಕೇಳಿಸ್ಕೊಂಬತ್ತೀರಾ? ನಿಮ್ಮ ಪಾಡಿಗೆ ನೀವು ಬರ್ತೀರಾ. ಸೊ ಇದು ಯಾಕೆ ಗೊತ್ತಾ ಗುರು ಏಜೆನ್ಸಿ ಥ್ರೂ ಅನ್ನೋದು? ಏಜೆನ್ಸಿ ಮುಖಾಂತರ ಬಂದರೆ ಗಾಡಿ ಒಂದು ಬ್ರೇಕ್ ಡೌನ್ ಆಗಲಿ, ಆಮೇಲೆ ಇಲ್ಲಿರೋ ಗಾಡಿ ಏನು ಅಂಥ ಕಂಡೀಷನ್ಡ್ ಗಾಡಿಗಳು ಸಿಗೋಲ್ಲ. ರೆಂಟೆಡು ಏನಾದರೂ ಫ್ಲಾಸ್ ಇದ್ದೇ ಇರುತ್ತೆ. ಅವರು ಅದರ ಬ್ಯಾಕಪ್ ವೆಹಿಕಲಲ್ಲಿ ಹಿಂದೆ ಬರ್ತಾ ಇರ್ತಾನೆ ಒಬ್ಬ ಮೆಕ್ಯಾನಿಕ್ನ ಹಾಕ್ಕೊಂಡು, ಅಣ್ಣ ಶಿಸ್ತಾಗಿ ಅದನ್ನೆಲ್ಲ ರಿಪೇರಿ ಮಾಡಿ ಹೆಲ್ಪ್ ಮಾಡ್ತಾನೆ. ಒಂದು ಪಂಚರ್ ಆದರೂ, ಅದನ್ನೊಂದು ಆಯಿಲ್ ಲೀಕ್ ಆದರೂ, ಇಲ್ಲ ಪೆಟ್ರೋಲ್ ಡೌನ್ ಆಗ್ಬಿಡ್ತು ಅಂದ್ರೂ ತಂದು ಮಾಡೋಕ್ಕೆ ಅವ್ರು ಇರ್ತಾರೆ. ಓಕೆನಾ? ಇದು ಯಾವ್ದು ಗುರು ಇಷ್ಟೊಂದು ವಾಲ್ತಾ ಇದೆ? 40 ಬೈಕ್ನೂ ಇಲ್ಲೇ ಹಾಕಿ, ನೀನು 40 ಬೈಕ್ನೂ ಇಲ್ಲೇ ಹಾಕ್ರಿ. ಸೊ ಇಟ್ಸ್ ಬೆಟರ್ ಟು ಕಮ್ ಥ್ರೂ ದಿ ಏಜೆನ್ಸಿ. ಹರ್ಷ, ಗ್ಲೌಸ್ ಎಲ್ಲ ಹರ್ಷ? ಚಳಿ ಆಗ್ತಿಲ್ವಾ? ಗ್ಲೌಸ್ ಕೈ ತೋರಿಸಿ ನಿಂದಿಲ್ಲಿ, ಕೈ ತೋರಿಸಿ ಹೆಂಗಾಗಿದೆ ಅಂತ. ಫುಲ್ ಮರಗಿಟ್ಬಿಟ್ಟು ಎಲ್ಲ ಫುಲ್ ಡ್ರೈ ನೋಡಿದ್ರು. ಹಾಂ, ಹೆಂಗಿರ್ಬೇಕಾಯ್ತಿದ್ದು ಕೈ ಹಾಗೆ. ಸೊ ಇಟ್ಸ್ ಬೆಟರ್ ಟು ಕಮ್ ವಿತ್ ದಿ ಏಜೆನ್ಸಿ ಸೊ ದ್ಯಾಟ್ ನಿಮಗೆ ಗಾಬರಿ ಬೀಳೋ ಅವಶ್ಯಕತೆ ಇರೋಲ್ಲ. ಗಾಬರಿ ಇನ್ ದ ಸೆನ್ಸ್ ಯಾವಾಗ ಪೆಟ್ರೋಲ್ ಆಗೋಗುತ್ತೋ, ಗಾಡಿ ಕೆಟ್ಟೋಗುತ್ತೋ, ಪಂಚರ್ ಆಗ್ಬಿಡುತ್ತೋ. ಕೆಲವು ಕಡೆ ಆಫ್ ರೋಡಿಂಗ್ ಅಂದರೆ ವಿಪರೀತ ಆಫ್ ರೋಡಿಂಗ್ ಇದೆ ಗುರು. ಕಾಲು ಇಷ್ಟು ದಪ್ಪ ಇದೆ ಕಾಲು ಹತ್ಸೋಕ್ಕೆ. ಹಾಗಾಗಿ ಓಕೆನಾ, ಬನ್ನಿ ಅವ್ರ ಮುಖಾಂತರನೇ ನೋಡಿ ನಿಮ್ಗೆ ಯಾವ ಪ್ರೈಸ್ ಆಪ್ಟ್ ಆಗುತ್ತೋ ಇಲ್ಲ ರಿವ್ಯೂಸ್ ನೋಡ್ಕೊಂಡು ಬನ್ನಿ. ನಾವು ರಿವ್ಯೂಸ್ ನೋಡ್ಕೊಂಡು ಏನೋ ಬುಕ್ ಮಾಡಿದ್ರು.
ಇವನ ಹೆಸರು ಹೇಳೋಕ್ಕೋಲ್ಲ, ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಏನು ಅಂದರೆ ರೈಡ್ ಎಂಜಾಯ್ ಮಾಡ್ತಾಯಿದ್ದೀವಿ, ಜನ ಒಳ್ಳೆಯವ್ರು ಸಿಕ್ಕಿದ್ದಾರೆ. ಬಟ್ ಊಟ ತಿಂಡಿ ಎಲ್ಲ ಎಲ್ಲರೂ ಅಷ್ಟೇ ಗುರು. ಸ್ಟೇಸ್ ಎಲ್ಲ ಎಲ್ಲೆಲ್ಲಿ ರೂಮೇ ಇಲ್ಲ, ಇವನೇನು ನಮಗೋಸ್ಕರ ಅಂತ ಕೊಡ್ತಾನೆ ಆ ಥರ. ಅದೊಂದು ಗುರು, ಅದನ್ನು ನೆನ್ಪಿಟ್ಕೊಂಡು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಆಮೇಲೆ ನೋಡ್ಕೊಳ್ಳಿ ನಿಮ್ಮ ಹೆಲ್ತ್ ಕಂಡೀಷನ್ಸ್ ಮೇಲೆ, ವೆದರ್ ಯು ಆರ್ ಸ್ಟೇಯಿಂಗ್ ಫಾರ್ ಲಾಂಗ್ ಡೇಸ್ ಆರ್ ಜಸ್ಟ್ ವೀಕೆಂಡ್ ಪ್ಲೇಸ್ 2 or days ರಜಾ ನಿಮ್ಮ ಆಫೀಸ್ಗಳಲ್ಲಿ ಇಲ್ಲ ನಿಮ್ಮ ಕೆಲ್ಸಗಳು ತಕ್ಕಂಗೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸೊ ಇದು ಒನ್ ಆಫ್ ಅದು ಸೇಮ್ ಲೇಕಲ್ಲಿ ಇನ್ನೊಂದು ಕಡೆ ಸೆಟಪ್ ಮಾಡಿರೋದು 3 Idiots. ಇದು ಹೀರೋಯಿನ್ ಬೈಕ್ ಫ್ಲ್ಯಾಗ್ ಹಾಕಿದ್ದಾರೆ. ಕ್ರೇಜಿ ಗುರು. ಆದರೂ ಇದು ಈ ಗಾಳಿಗೆ ಹೆಂಗೆ ಈ ಬಾವುಟ ಹಾರಾಡ್ತಾ ಇದೆಯೋ ಸ್ವಚ್ಛಂದವಾಗಿ, ಹಂಗೆ ಇದೆ ಈ ದೇಶ ವಿತ್ ದೀಸ್ ಮಚ್ ಆಫ್ ಡೈವರ್ಸಿಟಿ. ಯಪ್ಪ ಸಖತ್ತಿದೆ ಗುರು.